ನಮಸ್ಕಾರ ನಿಮ್ಮೆಲ್ಲರಿಗೂ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮಕ್ಕೆ ಸುಸ್ವಾಗತ. ಒಗ್ಗರಣೆ ಡಬ್ಬಿ ಪವರ್ಡ್ ಬೈ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್ ಕುಕೀಸ್ ಪಾರ್ಟ್ನರ್ ಯುನಿಬಿ ಕುಕೀಸ್. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪನ್ನ. ಕಾರ್ಯಕ್ರಮ ಶುರು ಮಾಡಬೇಕು, ಮುಳ್ಳಿಯವರೇ ಯಾರನ್ನು ಕರೆಸ್ತಾ ಇದ್ದೀರಾ ಕಾರ್ಯಕ್ರಮ ಶುರು ಮಾಡಕ್ಕೆ ಅಂತ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಅವ್ರನ್ನ ಕರೆಸಿ ಅದ್ಭುತವಾದ ಒಂದು ಅಡುಗೆನ ಶುರು ಮಾಡಿಸ್ತಾ ಇದೀವಿ. ಚಂದ್ರಪ್ಪನವರೇ ನಮಸ್ಕಾರ, ಬನ್ನಿಪ್ಪ. ಆರಾಮ? ನಮಸ್ಕಾರ ಸರ್. ಏನೋ ಫುಲ್ ಡೆಲ್ ಆಗ್ಬಿಟ್ಟಿದ್ದೀರಾ, ಯಾಕೋ? ಡೆಲ್ ಏನಿಲ್ಲ ಸರ್, ರೆಡಿನಾ? ರೆಡಿ. ಓಕೆ, ಏನ್ ಮಾಡ್ತಾ ಇದ್ದೀರಾ ಚಂದ್ರಪ್ಪ? ಕ್ಯಾಬೇಜ್ ರೈಸ್ ಬಾತ್ ಮಾಡ್ತಾ ಇದ್ದೀವಿ. ಕ್ಯಾಬೇಜ್ ರೈಸ್ ಬಾತು ಇದೆಲ್ರಿ ಸಿಗುತ್ತೆ? ಕ್ಯಾಬೇಜ್ ರೈಸ್ ಬಾತು ಎಲ್ಲ ಕಡೆ ಸಿಗುತ್ತೆ. ನಿಮ್ಮ ಹೋಟೆಲ್ ಸಿಗುತ್ತಾ? ಸಿಗುತ್ತೆ. ಕ್ಯಾಬೇಜ್ ರೈಸ್ ಬಾತು ಒಂದು ಒಳ್ಳೆ ಬ್ರೇಕ್ಫಾಸ್ಟ್ ಆಗುತ್ತೆ, ಇಲ್ಲ ಯಾವ್ದೋ ಹಬ್ಬಗಳಲ್ಲಿ ಯಾವಾಗ ಬೇಕಾದ್ರೂ ಮಾಡ್ಕೋಬಹುದು. ಸ್ವಲ್ಪ ಚೇಂಜ್, ಟೊಮೊಟೊ ಬಾತ್ ತರನೇ ಸ್ವಲ್ಪ ಕ್ಯಾಬೇಜ್ ರೈಸ್ ಬಾತು. ಅದು ಮುಗಿದೋಯ್ತು ಅಂದ್ರೆ ಒಂದೊಂದು ತರಕಾರಿ ತಿಳ್ಕೊಂಡು ರೈಸ್ ಬಾತ್ ಮಾತಾಡ್ತಾರೆ ಚಂದ್ರಪ್ಪನವರು. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪನವರು. ಒಳ್ಳೆ ಅಡುಗೆ ಕಾಂಟ್ರಾಕ್ಟರ್, ಸುಮಾರು 40 ವರ್ಷಗಳ ಅನುಭವ ಇರತಕ್ಕಂಥ ಚಂದ್ರಪ್ಪನವರು ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಚಂದ್ರಪ್ಪ, ಕ್ಯಾಬೇಜ್ ರೈಸ್ ಬಾತ್ ಮಾಡಕ್ಕೆ ಅದೇನೇನು ತಂದಿದ್ರೆ ಹೇಳಿ. ಕ್ಯಾಬೇಜ್ ರೈಸ್ ಬಾತ್ ಬೇಕಾಗುವ ಸಾಮಗ್ರಿಗಳು: ಎಲೆಕೋಸು, ಅಕ್ಕಿ, ತೆಂಗಿನಕಾಯಿ ತುರಿ, ಜೀರಿಗೆ, ಸಾಸಿವೆ, ನಿಂಬೆ ರಸ, ಗೋಡಂಬಿ, ಈರುಳ್ಳಿ, ಕ್ಯಾರೆಟ್, ದಪ್ಪ ಮೆಣಸಿನಕಾಯಿ, ಹಸಿ ಮೆಣಸಿನಕಾಯಿ, ಗರಂ ಮಸಾಲ, ಕರಿಬೇವು, ಕೊತ್ತಂಬರಿ ಸೊಪ್ಪು, ತುಪ್ಪ, ಉಪ್ಪು, ಎಣ್ಣೆ. ಇಷ್ಟೊಂದು ಬೇಕಾ? ಎಸ್. ಓಕೆ, ಕಾರ್ಯಕ್ರಮ ಶುರು ಮಾಡೋಣ. ಏನ್ ಕೊಡಿ ಫಸ್ಟ್ ನಿಮ್ಗೆ ಚಂದ್ರಪ್ಪ? ಕುಕ್ಕರ್ ಕೊಡಿ. ಅನ್ನ ಮಾಡ್ಕೋತೀರಾ? ಅನ್ನ ಮಾಡ್ತೀವಿ ಫಸ್ಟ್. ಅಂದ್ರೆ ಕಲ್ಸೋದಾ ಇದು? ಕಲ್ಸೋದು 5 ನಿಮಿಷಕ್ಕೆ ಆಗುತ್ತೆ. ಗೊಜ್ಜು ಮಾಡೋಷ್ಟಾಗುತ್ತೆ ಅನ್ನ. ಹಂಗಂತೀರಾ? ಆಯ್ತು, ಹಾಕೊಳ್ಳಿ. ನೋಡಿ, 1 ಕಪ್ ಅಕ್ಕಿ ಹಾಕ್ತಾ ಇದೀನಿ. 1 ಕಪ್ ಅಕ್ಕಿಗೆ ಎಷ್ಟು ಕಪ್ ನೀರು ಹಾಕ್ಬೇಕು? 1.5 ಕಪ್ ನೀರು ಹಾಕ್ಬೇಕು. ಓಕೆ, ಬಿಸಿ ರೈಸ್ ಬಾತಾ? ಬಿಸಿ ರೈಸ್ ಬಾತಾ. ಅನ್ನ ಬಿಸಿ ಇದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ. ಹಂಗಂತೀರಾ? ಓಕೆ, ಇದು ಮಾಡ್ಕೊಳ್ಳಿ. ಇನ್ನೇನು ಮಧ್ಯಾಹ್ನ ಮಕ್ಕಳು ಗಿಕ್ಲೆಲ್ಲ ಮನೇಲಿ ಇರ್ತಾರೆ, ರಜೆಗಳೆಲ್ಲ ಶುರು ಆಗಿದೆ, ಸಿಕ್ಕಾಪಟ್ಟೆ ರಜಾ ಇದೆ, ಮಕ್ಕಳೆಲ್ಲ ತಲೆ ತಿಂತಾ ಇರ್ತಾರೆ, ಬಿಳಿಯನ್ನ ಬೇಡ, ಅದೇ ಸಾರು ಬೇಡ ಅಂತ ಇರ್ತಾರೆ. ಈ ಥರ ರೈಸ್ ಬಾತ್ ಮಾಡ್ಕೊಡ್ತಾ ಇದ್ರೆ ಅವರು ಬಾರಿಸ್ಕೊಳ್ತಾ ಇರ್ತಾರೆ, ಮಕ್ಳಿಗೂ ಖುಷಿ ಇರುತ್ತೆ. ನೋಡ್ಕೊಳ್ಳಿ, ರೈಸ್ ಬಾತು ತುಂಬಾ ಸಖತ್ತಾಗಿರುತ್ತೆ. ಕ್ಯಾಬೇಜ್ ರೈಸ್ ಬಾತ್ ಆಯ್ತಾ? ಇದ್ರ ಕತೆ ಆಯ್ತು, ಮುಚ್ಚಳ ಹಾಕ್ಬಿಟ್ಟು ಮುಚ್ಚಳ ಹಾಕೋಣ. ಗೊಜ್ಜು ರೆಡಿ ಮಾಡ್ಕೊಂಬೋಣ ಅಲ್ವಾ ನಾವು? ಗೊಜ್ಜು ರೆಡಿ ಮಾಡ್ಕೋಬೋದು. ಕೂಗುವಷ್ಟು ಇದು ಅನ್ನ ಆಗೋಷ್ಟು ಗೊಜ್ಜು ರೆಡಿ ಮಾಡ್ಕೋಬೋದು. ಅಷ್ಟೊಂದು ಬಾಣಲಿ ಎಣ್ಣೆ ಹಾಕ್ಲಾ? ಹಾಕಿ ಸ್ವಲ್ಪ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಗೊಜ್ಜು ಮಾಡಿ ಇಟ್ಕೊಂಡು ಒಂದು 2-3 ದಿನ ಬಾರಿಸ್ಕೋಬೋದಾ? ಹೌದು, 3 ದಿನ ಇಟ್ಕೋಬಹುದು. ಯಾಕಂದ್ರೆ ಎಲ್ಲ ಇರಲ್ಲ ಚಂದ್ರಪ್ಪ, ನಿಮ್ಗೆಲ್ಲ ಮಕ್ಕಳು ದೊಡ್ಡವರಾಗ್ಬಿಟ್ಟಿದ್ದಾರೆ, ಮೊಮ್ಮಕ್ಕಳಾಗ್ಬಿಟ್ಟಿದ್ದಾರೆ. ಈ ಮಕ್ಳಿವ್ರಿಗೆ ಸಮಸ್ಯೆ ಏನಂದ್ರೆ ಎಲ್ಲ ಅವ್ರ ಮಕ್ಳನ್ನ ಕರ್ಕೊಂಡು ತವ್ರ ಮನೆಗೆ ಹೊಟ್ಟೋಗಿರ್ತಾರೆ ಬೇಸಿಗೆ ರಜಕ್ಕೆ. ಹೌದೌದು. ಪಾಪ ಗಂಡ್ ಮಕ್ಳ ಕತೆ ಯಾಕೆ ಹೇಳ್ತೀರಾ? ಏನ್ ಫ್ರಿಜ್ ಅಲ್ಲಿ 1 ವಾರಕ್ಕಾಗೋಷ್ಟು ಗೊಜ್ಜು ಇಟ್ಬಿಟ್ಟಿದೀನಿ, ಮಾಡ್ಕೊಂಡು ತಿನ್ಕೊಳ್ಳಿ ಅಂತ ಹೇಳ್ಬಿಟ್ಟು ಹೊಟ್ಟೋಗಿರ್ತಾರೆ. ಆ ತರ ಮಾಡ್ಕೊಂಡು ತಿನ್ಕೋಬೇಕಂದ್ರೆ ಈ ತರ ಗೊಜ್ಜೆಲ್ಲ ಮಾಡಿಟ್ಬಿಟ್ಟು ಹೋಗಿ ಸ್ವಲ್ಪ ಬೇರೆ ವೆರೈಟಿಯಾರು ತಿನ್ಕೋಬಹುದು, ಈಸಿ ಆಗುತ್ತೆ ಅಲ್ವಾ? ಫೋನ್ ಮಾಡಿ ಹೇಳ್ಬೋದು, ಫ್ರಿಜ್ ಅಲ್ಲಿ ಮಾಡಿ ಇಟ್ಟಿದ್ದೀನಿ ತಿನ್ಕೊಳ್ರಿ ಅಂತ. ಅದೇ ಫ್ರಿಜ್ ಅಲ್ಲಿ ಮಾಡಿ ಇಟ್ಬಿಟ್ಟಿದ್ದೀನಿ, ಒಂದೇ ಮಾಡಿ ಇಡಬಹುದು. 3-4 ತರ ಮಾಡಿಟ್ರೆ ದಿನ ಪಾಪ ಯಜಮಾನ್ರು ಬಂದ ಒಂದೊಂದು ಕಲ್ಸ್ಕೊಂಡು ತಿನ್ಕೊಳ್ತಾರೆ. ಅನ್ನ ಮಾಡ್ಕೋದು, ಕಲ್ಸ್ಕೊಳ್ಳೋದು ಅಷ್ಟೇ. ಹಾಕಿ. ಸಾಸಿವೆ ಹಾಕ್ತಾ ಇದೀನಿ. ಎಸ್. ಸ್ವಲ್ಪ ಜೀರಿಗೆ. ಎಸ್, ಸಾಸಿವೆ, ಜೀರಿಗೆ. ಇದು ಗೋಡಂಬಿನಾ? ಗೋಡಂಬಿ. ಇದೆಲ್ಲ ಎಕ್ಸ್ಟ್ರಾ ಫಿಟ್ಟಿಂಗ್. ಇದು ಕರಿಬೇವು ಹಾಕಿ ಸರ್, ಹಾಕಿ. ಈರುಳ್ಳಿ ಹಾಕ್ತಾ ಇದೀನಿ. ಹಾಕಿ ಸರ್. ಚೆನ್ನಾಗಿ ಫ್ರೈ ಆಗಬೇಕಾ? ಫ್ರೈ ಆಗುತ್ತೆ. ಕ್ಯಾರೆಟ್ ಹಾಕ್ತಾ ಇದೀನಿ. ಹಸಿಮೆಣಸಿಗೆ ಹಾಕೋತಾ ಇದೀನಿ. ಹಾಕಿ ಸರ್. ಇದು ಪೇಸ್ಟ್ ಮಾಡ್ಕೋತಾ ಇದೀನಿ ಮಿಕ್ಸಿಗೆ. ಓಕೆ. ಶುಂಠಿ. ಹಸಿಮೆಣಸಿನಕಾಯಿ, ಶುಂಠಿ 2 ಮತ್ತು ತೆಂಗಿನಕಾಯಿ. ಓಹೋ, 3 ಏನೋ ಹೊಸ ಅನ್ವೇಷಣೆ ಕಡೆ ಇಳಿದ್ಬಿಟ್ಟಿದ್ದೀರಾ ನೀವೀಗ. ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಏನ್ ಚಂದ್ರಪ್ಪ, ಮಾಡ್ಬೇಕಲ್ಲ? ಶೋಧನೆ ಮಾಡಲೇಬೇಕು. ಶೋಧನೆ ಸಾಧನೆ ಮಾಡಬೇಕು. ಸಾಧನೆ ಆಯ್ತು, ಶೋಧನೆ ಮಾಡಿದ್ರೆ ಸಾಕು. ಇವಾಗ ಇನ್ನೇನು ಸಾಧನೆ ಮಾಡಕ್ ಹೋಗ್ಬಿಡಿ ನೀವು. ಹಾಂ ನೋಡಿ, ಗೊಜ್ಜು ಆಗಿಲ್ಲ, ಅನ್ನ ರೆಡಿ ಆಯಿತು. ಎರಡು ಕೂಗಾಯ್ತು, ಅದು 3 ಆಯಿತು. ಸಾಕಾ? ಸಾಕು, ಆಫ್ ಮಾಡಿ. ಓಕೆ, ಇವಾಗ ನಾವು ಇದಕ್ಕೆ ಈರುಳ್ಳಿ ಹಾಕಿದೀವಿ, ಕ್ಯಾರೆಟ್ ಹಾಕಿದೀವಿ. ಈಗ ಕ್ಯಾಬೇಜ್ ಹಾಕಿದೀವಿ. ಮೇನ್ ಇಂಗ್ರೀಡಿಯೆಂಟ್ಸ್ ಇದೆ. ಓಕೆ. ಏನದು? ದಪ್ಪ ಮೆಣಸಿನಕಾಯಿ ಇದು ಹಾಕಿ ಸರ್. ಚೆನ್ನಾಗಿ ಫ್ರೈ ಬೇಕಲ್ಲ ಚಂದ್ರಪ್ಪ? ಇದು ಫ್ರೈ ಬೇಯಬೇಕು. ಎಲೆಕೋಸು, ಈ ದಪ್ಪ ಮೆಣಸಿನಕಾಯಿ ಇದೆಲ್ಲ ಸ್ವಲ್ಪ ಹಾಫ್ ಬಾಯ್ಲ್ ಥರನೇ ಆಗಬೇಕು, ತುಂಬ ಬೇಯಬಾರ್ದು. ತಿನ್ಬೇಕು, ಕರಮ್ ಅನ್ನಬೇಕು. ಸೆಮಿ ಫ್ರೈಡ್ ರೈಸ್ ಥರ. ಹೌದು. ಈಗ ಇದಕ್ಕೆ ಸಾಸ್ಗಳೆಲ್ಲ ಹಾಕಿದ್ರೆ ಫ್ರೈಡ್ ರೈಸ್ ಆಗುತ್ತೆ. ಅಲ್ಲ
ಸಾಸ್ಗಳೆಲ್ಲ ಏನೋ ಅವು ರುಬ್ಬಕ್ಕಲ್ಲ, ರುಬ್ಬೇ ಇದು ಹಾಕಲ್ಲ. ಅವಾಗ ಸ್ವಲ್ಪ ಚೇಂಜ್ ಇರುತ್ತೆ, ಅದಕ್ಕೂ ಇದಕ್ಕೂ ಒಂದೊಂದು ಸ್ವಲ್ಪ ಚೇಂಜ್ ಇರುತ್ತೆ. ಚಂದ್ರಪ್ಪ, ಇಲ್ಲೆಲ್ಲ ಫ್ರೈಡ್ ರೈಸ್ ತಿಂತೀವಿ ನಾವು. ಚೈನಾಗೋ ಬೀಜಿಂಗಿಗೋ ಹೋದ್ರೆ ನೀವು ಅಲ್ಲಿರೋ ಫ್ರೈಡ್ ರೈಸ್ ಬಾಗಿಡಕ್ಕಾಗಲ್ಲ. ಹೇಗಿರುತ್ತೆ ಅದು? ನೀವೆಲ್ಲ ಇಂಡಿಯನೈಸ್ ಮಾಡ್ಬಿಟ್ಟಿದೀವಿ ನಾವು. ಅಂದರೆ ಅಲ್ಲಿ ಫ್ರೈಡ್ ರೈಸ್ ಬೇರೆ ಥರ ಫ್ರೈಡ್ ರೈಸ್ಗಳು. ಇಲ್ಲಿ ಇಷ್ಟಪಡ್ತೀನಿ ಅಲ್ಲಿ ಹೋಗ್ಬಿಟ್ರೆ ಬಾಗಿ ಇಡಲ್ಲ, ಅದನ್ನ ತಿನ್ನೋಕ್ಕಾಗಲ್ಲ. ಅದು ಅವ್ರಿಗೆ ಸರಿ, ಅವ್ರವ್ರ ದೇಶದ ಫುಡ್ ಅವ್ರಿಗೆ ಸರಿ. ಬಟ್ ಅದೆಲ್ಲ ಚೈನೀಸ್ ಫುಡ್ ಎಲ್ಲ ನಮ್ಗೆ ಇಷ್ಟ ಅಂತ ಇಲ್ಲಿ ತಿಂತೀವಿ. ಎಲ್ಲ ಇಂಡಿಯನೈಸ್ ಮಾಡ್ಬಿಟ್ಟಿದೀವಿ. ಹೌದು, ಅದು ಸ್ವಲ್ಪ ಇದನ್ನ ಹಾಕು, ಸ್ವಲ್ಪ ಅದನ್ನ ಹಾಕು ಅಂತ ಎಕ್ಸ್ಟ್ರಾ ಹಾಕೊಂಡು ಸೇರಿಸ್ಕೊಬಿಟ್ಟಿದ್ದೀವಿ, ನಾವು ಚೇಂಜ್ ಮಾಡಿಬಿಟ್ಟಿದ್ದೀವಿ. ಎಸ್. ಸ್ವಲ್ಪ ಗರಂ ಮಸಾಲೆ ಹಾಕ್ತಾ ಇದ್ದೀನಿ. ಓಕೆ ಓಕೆ ಸರ್. ಆಮೇಲೆ ಇದಕ್ಕೆ ಟಾಟಾ ಉಪ್ಪು, ದೇಶದ ಉಪ್ಪು, ಟಾಟಾ ಉಪ್ಪು ಹಾಕೊಳ್ಳಿ ಸರ್. ಎಷ್ಟು ಬೇಕಾದ್ರೆ ಚಿಕ್ಕ ತಕ್ಕಷ್ಟು ಉಪ್ಪು. ಒಳ್ಳೊಳ್ಳೆ ರೈಸ್ಗಳು ತುಂಬ ಜನ ಕೇಳ್ತಾರೆ ನಮಗೆ, ಈ ರೆಸಿಪಿ ತೋರಿಸಿ, ಬ್ರೇಕ್ಫಾಸ್ಟ್ ರೆಸಿಪಿ ತೋರಿಸಿ, ರೈಸ್ ಮಾಡ್ಕೋಬೇಕು ತೋರಿಸಿ ಅಂತ. ಅವೆಲ್ಲ ನಮ್ಮ ಕಾರ್ಯಕ್ರಮ ನಾವು ತೋರಿಸ್ತಾ ಇದೀವಿ. ಇದು ಯಾವುದೇ ರೀತಿ ಕಲರ್ ಬರೋದಿಲ್ಲ. ಇದು ಕಲರ್ ಬರಲ್ವಾ? ಕಲರೇ ಇಲ್ಲ ಇದಕ್ಕೆ. ಕಲರ್ ಬರಲ್ಲ. ಇದು ಎಲ್ಲೋ ಹಾಕ್ಬಿಟ್ರೆ ಚಿತ್ರಾನ್ನ ಆಗ್ಬಿಡುತ್ತೆ, ಚಿತ್ರಾನ್ನ ಆಗ್ಬಿಡುತ್ತೆ. ಬ್ರೌನ್ ಜಾಸ್ತಿ ಆಗ್ಬಿಟ್ರೆ ಪುಳಿಯೋಗರೆ ಆಗ್ಬಿಡುತ್ತೆ, ಅದಕ್ಕೆ ಸಾಸ್ ಹಾಕ್ಬಿಟ್ರೆ ಫ್ರೈಡ್ ರೈಸ್ ಆಗ್ಬಿಡುತ್ತೆ ಅಲ್ವೇ? ಇವಾಗ ಇದು ರುಬ್ಬಿರುವಂಥ ಶುಂಠಿ, ಹಸಿಮೆಣಸಿಕಾಯಿ, ತೆಂಗಿನಕಾಯಿ, ಕೊತ್ತಂಬರಿ ಸೊಪ್ಪು. ಓಕೆ, ಗ್ರೀನ್ ಕಲರ್ ಬಂತು ಬಿಡಿ ಅನ್ನ. ಅದನ್ನು ನೀವು ಹೇಳ್ದಂಗೆ ಇಷ್ಟು ಗೊಜ್ಜು ಮಾಡಿ ಇಟ್ಬಿಟ್ರೆ ಅವ್ರಿಗೊಂದು ವಾರಕ್ಕೆ ಅದೇ ಹೇಳಿದ್ದು. ಇವಾಗ 2 ಸ್ಪೂನ್ ಹಾಕೊಂಡ್ರೆ ಸಾಕು. ಹೌದೌದು. ನಮ್ಮ ಫ್ರೆಂಡ್ ಒಬ್ಬ ಇದ್ದಾನೆ ಮುತ್ತ ಅಂತ, ಅವ್ರ ವೈಫು ಅವಾಗ ಊರಿಗೆ ಹೋಗ್ಬಿಡ್ತಾರೆ ಕೊಲ್ಲಾಪುರಕ್ಕೆ. ಹೋಗ್ಬಿಟ್ಟಾಗ ಅವ್ರು ಏನು ಅಂದ್ರೆ ಇದೇ ತರ ಗೊಜ್ಜುಗಳೇ ಪಾಪ. ಯಾವುದು ಗೊಜ್ಜಿನ ಅಂದ್ರೆ ಏನು ಗೊತ್ತಾ, ನಂದಿನಿ ಇದೊಂದು ಮೊಸರು ಪ್ಯಾಕೆಟ್ ಇಟ್ಕೊಂಡು ಹೋಗ್ತಾ ಇರ್ತಾನೆ. ಅವಾಗ ಗೊತ್ತಾಗುತ್ತೆ ನಮ್ಗೆ, ಏನಪ್ಪಾ ಇಲ್ವಾ ಅಂದ್ರೆ ಸಾಕು ಊರಿಗೆ ಹೋಗಿದ್ದಾರೆ ಅಂತ. ಅವಾಗ ಗೊತ್ತಾಗ ಅವ್ನ ಕೈ ಮೊಸರು ಪ್ಯಾಕೆಟ್ ನೋಡಿದಿನ ಗೊತ್ತಾಗುತ್ತೆ ಅವ್ರ ವೈಫ್ ಊರಲ್ಲಿಲ್ಲ ಅಂತ. ಸ್ವಲ್ಪ ತುಪ್ಪ ಹಾಕ್ತಾ ಇದ್ದೀನಿ. ಓಕೆ, ಆಫ್ ಮಾಡೋಣ. ಕೊತ್ತಂಬರಿ ಎಲ್ಲ ಆಮೇಲೆ ಹಾಕ್ತೀರಾ? ನಿಂಬೆಹಣ್ಣು ಮಾಡೋಕ್ಕೆ ಓಕೆ. ಚಂದ್ರಪ್ಪ ರೆಡಿ ಆಯ್ತಾ? ರೆಡಿ ಆಗಿದೆ ಸರ್. ತುಪ್ಪನೇ ತೇಯ್ತಾ ಇದ್ದಿಲ್ರಿ? ಎಲ್ಲಿದೆ ಸರ್ ತುಪ್ಪ? ಸಕ್ಕತ್ತ ಇದೆಯಲ್ಲ? ಎಲ್ಲ ಕರೆಕ್ಟಾಗಿದೆ. ಕುಕ್ಕರ್ ನೋಡೋಣ. ನೋಡಿ, ಓಹೋ ಸಕ್ಕತ್ತಾಗಿದೆ ಅನ್ನ. ಎಲ್ಲಿಗೆ ಹಾಕೊಳ್ತೀರಾ ಅನ್ನನ? ಕಳಿಸ್ಬಿಡ್ತೀರಾ? ಬಿಸಿ ಇರುತ್ತೆ, ಹುಷಾರ್. ಬಿಡಿ 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 ಬಿಡಿ. ಎಸ್, ನೋಡಿ ಕರೆಕ್ಟಾಗಿ ಮಾಡ್ತೀರಾ ಅನ್ನ. ಎಷ್ಟೋ ಜನ ಪಾಪ ಅನ್ನ ಮಾಡಕ್ ಬರಲ್ಲ, ಇನ್ನ ಒದಾಡ್ತಾ ಇರ್ತಾರೆ. ಆಗೋಯ್ತು, ಬೆಂದಿಲ್ಲ, ಏನೋ ಅಂಟ್ಕೊಂಡಿದೆ. ಕುಕ್ಕರ್ ಕೂಡ ಅಂಟ್ಕೊಂಡಿರಲ್ಲ ನೋಡಿ. ಅವೆಲ್ಲ ಮಾಡ್ತೀರಾ ನೀವೇನ್ ಸಾಮಾನ್ಯದವ್ರ ಚಂದ್ರಪ್ಪ? ಅದು ಕುಕ್ಕರ್ ನಾವು ಎಣ್ಣೆ ಹಾಕೋದು ಅದಕ್ಕೆ ಏನಿಲ್ಲ, ತುಪ್ಪನೂ ಹಾಕಿಲ್ಲ. ಎಣ್ಣೆ ಹಾಕ್ತಾರೆ, ಕೆಲವರು ನಿಂಬೆಹಣ್ಣು ಹಾಕ್ತಾರೆ, ಏನೇನೋ ಮಾಡ್ತಾರೆ ಪಾಪ. ಪ್ರಯತ್ನಗಳು ಮಾಡ್ತಾ ಇರ್ತಾರೆ. ಸರಿಯಾದ ಅಳತೆ ಕೊಟ್ಟು ಅಡುಗೆ ಮಾಡಿದ್ರೆ ಅಡುಗೆ ತುಂಬಾ ಚೆನ್ನಾಗಿರುತ್ತೆ. ನಾನು ಅಳತೆ ಯಾಕೆ ತೋರಿಸಿದೆ ಅಂದ್ರೆ ಅವ್ರು ನೋಡ್ಕೊಳ್ಳೋದು ತೋರಿಸಿದೆ ಅಷ್ಟೇ. ನಾವು ಅಳತೆ ಏನು ಮಾಡಲ್ಲ, ಸುಮ್ಮನೆ ಒಂದು ಹಳಿದ ಮೇಲೆ ಹಾಕ್ತಾ ಇರ್ತೀವಿ ನೀರು. ನೀವು ಹಿಡಿದ ಮೇಲೆ ಹಾಕ್ಬಿಡ್ತೀರಾ ಸ್ವಾಮಿ? ಬೇರೆಯವ್ರ ಕತೆ ಹೇಳಿ. ಕ್ಯಾಬೇಜ್ ರೈಸ್ ಅದ್ಭುತವಾಗಿ ಮಾಡಿದ್ದಾರೆ. ಹೊಸ ರುಚಿಗಳ ಹೊಸ ರೈಸ್ಗಳು, ರೈಸ್ ಬಾತ್ಗಳು. ದಿನ ಚಿತ್ರಾನ್ನ ಮಾಡಿ, ದಿನ ಪುಳಿಯೋಗರೆ ಮಾಡಿ, ಅದನ್ನೇ ಅದ್ರ ಹೆಸರು ಹೇಳಿಕೊಂಡು ಅದನ್ನೇ ಏನು ಚಿತ್ರಾನ್ನ ಏನು ಮಾಡಿದ್ರೆ ಪುಳಿಯೋಗರೆ ಮಾಡಿ ಅದನ್ನೇ ಹೇಳ್ಕೊಂಡು ತಿಂದ್ರೆ ಬೇಜಾರು. ಹೆಸರು ಚೇಂಜ್ ಮಾಡಿಕೊಂಡು ಸ್ವಲ್ಪ ಸೈಡ್ಸು ಚಟ್ನಿ ಎಲ್ಲ ಏನು ಬೇಕಾಗಿಲ್ವಾ? ಚಟ್ನಿ ಇದ್ರೆ ಆಗುತ್ತೆ, ಇಲ್ದೇರು ನಡೀತದೆ. ಮಸಾಲೆ ಹಾಕ್ತಿದೀವಲ್ಲ, ಓಕೆ, ಚೆನ್ನಾಗಿರುತ್ತೆ. ಮೊಸರು ಬಜ್ಜಿ ಇಟ್ಕೋಬೋದು, ಚಟ್ನಿ ಇಟ್ಕೋಬೋದು ಇದಕ್ಕೆ. ಓಕೆ, ಗೊಜ್ಜು ಕಡಿಮೆ ಇರಬಾರ್ದು, ಜಾಸ್ತಿನೂ ಆಗಬಾರ್ದು. ಅದು ಸಪ್ಪೆ ಹಿಡಿದ್ಬಿಡುತ್ತೆ, ಇಲ್ಲ ಖಾರ ಹೊಡೆದ್ಬಿಡುತ್ತೆ. ಹೌದು. ನಿಂಬೆಹಣ್ಣು ಹಾಕ್ತಾ ಇದ್ದೀನಿ. ಹಾಕಿ. ನೋಡಿವ್ರೆ ಏನೇನೋ ರೈಸ್ ಮಾಡ್ತೀರಾ ಅಂತ ಇದನ್ನು ತಿನ್ನೋಡಿ. ರೈಸ್ ಹೆಂಗಿರುತ್ತೆ ಅಂತ, ಕ್ಯಾಬೇಜ್ ರೈಸ್ ಅಂತ ಕೇರ್ಲೆಸ್ ಮಾಡಿಬಿಡಿ, ತಿನ್ಬಿಟ್ಟು ಇದೇ ಬೇಕು ಅಂತ ಕೇಳ್ತಾರೆ ನಾಳೆಯಿಂದ ನೀವು. ಓಕೆ, ಚಂದ್ರಪ್ಪ ಅವರು ಬಹಳ ಆತ್ಮೀಯತೆಯಿಂದ ಪ್ರೀತಿಯಿಂದ ಮಾಡಿಕೊಟ್ಟಿರುವಂಥ ಕ್ಯಾಬೇಜ್ ರೈಸ್ನ ಬಿಡಕ್ಕಾಗತ್ತಾ? ಇದನ್ನ ಯಾವ ರೀತಿ ಮಾಡಿದ್ರು ಕಬ್ಬನ್ಪೇಟೆಯ ಖ್ಯಾತಿ ಚಂದ್ರಪ್ಪ ಅವರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ, ತಿನ್ಕೊಳ್ಳಿ. ಕ್ಯಾಬೇಜ್ ರೈಸ್ ಬಾತ್ ಮಾಡುವ ವಿಧಾನ: ಮಿಕ್ಸಿ ಜಾರಿಗೆ ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಸೊಪ್ಪು, ತೆಂಗಿನಕಾಯಿ ತುರಿ ಹಾಕಿ ರುಬ್ಬಿಕೊಳ್ಳಿ.
ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಸಾಸಿವೆ, ಜೀರಿಗೆ, ಗೋಡಂಬಿ, ಕರಿಬೇವು ಹಾಕಿ ಹುರಿದು ಈರುಳ್ಳಿ, ಕ್ಯಾರೆಟ್, ಎಲೆಕೋಸು, ದಪ್ಪ ಮೆಣಸಿನಕಾಯಿ ಹಾಕಿ ಫ್ರೈ ಮಾಡಿ. ಇದಕ್ಕೆ ಗರಂ ಮಸಾಲ, ಉಪ್ಪು, ರುಬ್ಬಿದ ಮಸಾಲ, ತುಪ್ಪ, ಅನ್ನ, ನಿಂಬೆ ರಸ ಸೇರಿಸಿ ಕಲಸಿದರೆ ಬಿಸಿ ಬಿಸಿಯಾದ ಕ್ಯಾಬೇಜ್ ರೈಸ್ ಬಾತ್ ತಿನ್ನಲು ರೆಡಿ. ಓಕೆ ಸಿದ್ದಪ್ಪ, ಟೇಸ್ಟ್ ಮಾಡೋಣ. ಟೇಸ್ಟ್ ಏನು ಊಟ ಟೈಮ್ ಊಟನೇ ಮಾಡಿ, ಹೊಟ್ಟೆ ತುಂಬ ಊಟನೇ ಮಾಡ್ಬೋಣ ಅಂತೀರಾ? ಊಟನೇ ಮಾಡಿ. ಊಟ ಟೈಮ್ ಕರೆಕ್ಟಾಗಿದೆ, ಈಗ ಚೆನ್ನಾಗಿರ್ತದೆ, ಊಟ ಮಾಡ್ಬಿಡು. ಹುಳಿ ಏನಕ್ಕೆ ಅಷ್ಟೊಂದು ಹಾಕಿದ್ರಿ? ಮೇಳಿ ಹಿಂಡಿರೋದು ಇದು? ಮೇಲೆ ಹಿಂಡಿರೋದು ಸ್ವಲ್ಪ ಜಾಸ್ತಿ ಆಯ್ತಾ ಹುಳಿ? ಚೆನ್ನಾಗಿದೆ. ಮೇಲೆ ಹಿಂಡಿದಿರಲ್ಲ, ಒಂದು ಹೊಸ ರುಚಿ, ಒಂದು ಹೊಸ ಬಾತು, ಒಂದು ಹೊಸ ಬ್ರೇಕ್ಫಾಸ್ಟು. ಥ್ಯಾಂಕ್ ಯು ಚಂದ್ರಪ್ಪ, ಅದ್ಭುತವಾಗಿದೆ, ತುಂಬ ಚೆನ್ನಾಗಿ ಮಾಡಿದ್ದೀರಾ. ಆಮೇಲೆ ನಾನ್ ಪುಸ್ತಕ ಸಿಕ್ಕಾಪಟ್ಟೆ ಜನ ಹೇಳ್ತಾ ಇದ್ದಾರೆ ಏನು ಚಂದ್ರಪ್ಪನವ್ರದ್ದು ಹಿಂಗೆ ಹಂಗೆ ಅಂತ. ಪುಸ್ತಕ ರಿಲೀಸ್ ಆಗಿದೆ, ಎಲ್ಲ ಕಡೆ ಒಳ್ಳೆ ಸೇಲ್ ಆಗ್ತಾ ಇದೆ. ತಗೊಳ್ಳಿ. ಓಕೆ, ತುಂಬ ಹಿಂಸೆ ಆಗ್ಬಿಟ್ಟಿತ್ತು ಇವಾಗೆಲ್ಲ ಒಂದು ಸ್ವಲ್ಪ ರಿಲೀಫ್ ಆಗೋಯ್ತಲ್ಲ. ಓಕೆ ಚಂದ್ರಪ್ಪ, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಮುರಳಿಯವರೇ, ಆರೋಗ್ಯದ ಅಡುಗೆ ಮಾಡಬೇಕು ಎಲ್ಲೋದ್ರು ಗುರುಜಿಯವರು ಅಂತ ನೀವೆಲ್ಲ ಕೇಳ್ತಾ ಇದ್ದೀರಾ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಖ್ಯಾತ ಸಂಮೋಹಿನಿ ತಜ್ಞರು ಬಾಲಕೃಷ್ಣ ಗುರುಜಿಯವರು. ಸರ್ ನಮಸ್ಕಾರ. ಬನ್ನಿ ಗುರುಜಿ. ಗುರುಜಿ, ಏನು ತಂದಿಲ್ಲ ಇವತ್ತೇನು ಮಾಡಂಗೆ ಕಾಣ್ತಾ ಇಲ್ವಲ್ಲ, ಏನು ಮಾಡ್ತೀರಾ ಗುರುಜಿ? ನೋಡಿ, ನಮ್ಮ ಹಳೆಯದು ಯಾವ್ದಾದ್ರು ಒಂದು ಸಿಂಪಲ್ ಆಗಿರೋ ಒಂದು ಹೊಟ್ಟೆನೂ ತುಂಬಬೇಕು, ಆರೋಗ್ಯಕ್ಕೆ ಒಳ್ಳೇದೂ ಆಗಬೇಕು. ಯಾವ್ದು ಗುರುಜಿ ಅದು? ರಾಗಿ ಅಂಬ್ಲಿ. ಓಕೆ, ಇವಾಗ ರಾಗಿ ಅಂಬ್ಲಿ ನೀವು ಮಾಡೋಕ್ಕಾಗಲ್ಲ ಗುರುಜಿ. ಯಾಕೆ ಅಂದ್ರೆ ಗುರೂಜಿಯವರು ಹಾಲು, ಮೊಸರು, ಬೆಣ್ಣೆ, ತುಪ್ಪಗಳನ್ನು ಉಪಯೋಗಿಸಲ್ಲ. ಇದು ಉಪಯೋಗಿಸಲ್ಲ ಅಂತ ಹೇಳಿದ್ರೆ ಮೊಸರಾಗಲ್ಲ ಅಂದ್ರೆ ಮಜ್ಜಿಗೆ ಆಗಲ್ಲ ಅಂದ್ರೆ ಅಂಬ್ಲಿ ಆಗಲ್ಲ ಅಂತ ನಾನು ಅನ್ಕೊಂಡ್ಬಿಟ್ಟೆ. ಆದರೆ ನಮ್ಮ ಡಿಕ್ಷನರಿನಲ್ಲಿ ಮೊಸರು ಅಂದ್ರೆ ಹಾಲಿನ ಮೊಸರು ಅಲ್ಲ. ಓಕೆ, ತೆಂಗಿನಕಾಯಿ ಮೊಸರು ಮಾಡ್ತೀವಿ, ಕಡಲೆಕಾಯಲ್ಲಿ ಮೊಸರು ಮಾಡ್ತೀವಿ, ಆಲ್ಮಂಡಲ್ಲಿ ಮೊಸರು ಮಾಡ್ತೀವಿ, ಎಲ್ಲದರಲ್ಲೂ ಮೊಸರು ಮಾಡ್ತೀವಿ. ಹಂಗಾಗಿ ಇವತ್ತು ತೆಂಗಿನ ತುರಿಯಿಂದ ಮೊಸರು ಮಾಡ್ಕೊಂಡ್ ಬಂದಿರೋಂತಹ ಮಜ್ಜಿಗೆಯಿಂದ ಓಕೆ ಅಂಬ್ಲಿ ಮಾಡೋದು ಅಷ್ಟೇ. ಓಕೆ, ನಾವು ಎಲ್ಲೂ ಹಾಲು, ಬೆಣ್ಣೆ, ತುಪ್ಪ, ಮೊಸರುಗಳ ಪ್ರಯೋಗಗಳು ಇರಲ್ಲ ಅಂತ ಹೇಳಿರ್ತೀವಿ. ಅಂಬ್ಲಿ ಅಂದ ತಕ್ಷಣ ಸಾಕಷ್ಟು ಜನಕ್ಕೆ ಕನ್ಫ್ಯೂಷನ್ ಶುರು ಆಗುತ್ತೆ. ಹೆಂಗೆ ಗುರುಗಳು ಮೊಸರು ಹಾಕ್ಬಿಡ್ತಾರೆ, ಹಾಲಿಂದ ಮಾಡಿರುವಂಥ ಮೊಸರು ಹಾಕ್ಬಿಡ್ತಾರ ಅಂತ. ಮೊಸರನ್ನ ಬೇರೆ ಬೇರೆ ವಿಧದಲ್ಲೂ ಸಹ ಮಜ್ಜಿಗೆನ ತಯಾರು ಮಾಡ್ಬೋದು ಅಂತ ಗುರುಜಿ ತಿಳಿಸ್ಕೊಡ್ತಾರೆ. ಓಕೆ ಗುರುಜಿ, ಅಂಬ್ಲಿ ಮಾಡಕ್ಕೆ ಏನೇನು ತಂದಿದ್ದೀರಾ ಗುರುಜಿ? ರಾಗಿ ಅಂಬಲಿ ಬೇಕಾಗುವ ಸಾಮಗ್ರಿಗಳು: ರಾಗಿ ಹಿಟ್ಟು, ಹಸಿ ಮೆಣಸಿನಕಾಯಿ, ತೆಂಗಿನಕಾಯಿ, ಹಾಲಿನ ಮಜ್ಜಿಗೆ, ಉಪ್ಪು. ರಾಗಿನ 4 ಗಂಟೆ ಅಥವಾ ಒಂದು ರಾತ್ರಿ, ಇಡೀ ರಾತ್ರಿ ನೆನೆಸ್ಬಿಡೋದು. ಬೆಳಿಗ್ಗೆ ಒಂದು ಬಟ್ಟೆನಲ್ಲಿ ಮೊಳಕೆ ಕಟ್ಬಿಡೋದು. ರಾಗಿನ ನೆಂದಿರೋ ರಾಗಿನ ಮೊಳಕೆ ತರ ಕಟ್ಬಿಡೋದು, ಬಟ್ಟೆಯಲ್ಲಿ ಕಟ್ಬಿಟ್ಟು ಅದ್ಮೇಲೆ ತೂಕ ಹಾಕ್ಬಿಟ್ಬಿಡೋದು. ನೆಕ್ಸ್ಟ್ ಡೇ ಮಾರ್ನಿಂಗ್ ಅದು ಮೊಳಕೆ ಸಣ್ಣದಾಗಿ ಹೊಡೆದಿರುತ್ತೆ, ಅದನ್ನ ಲೈಟಾಗಿ ಒಣಗಿಸ್ಕೊಂಡು ಹುರ್ಕೊಂಡ್ಬಿಟ್ಟು ಮಿಲ್ಲಲ್ಲಿ ಕೊಟ್ಟು ಪುಡಿ ಮಾಡ್ಕೋಬಹುದು, ಅಥವಾ ಮಿಕ್ಸರಲ್ಲಿ ಬೇಕಾದ್ರೆ ಪುಡಿ ಮಾಡ್ಕೋಬಹುದು. ಅದು ರಾಗಿ ಹುರಿಟಾಯ್ತು. ಇದು ಹಸಿ ಅಂದ್ರೆ ಇದನ್ನ ಮತ್ತೆ ರೀಹೀಟ್ ಮಾಡಲ್ಲ. ರೀಹೀಟ್ ಎಲ್ಲ ಏನಿಲ್ಲ, ವಿತೌಟ್ ಸ್ಟವ್. ಹೌದು, ಸ್ವಲ್ಪ ಹಸಿಯ ರೀತಿ ಇರುತ್ತೆ, ಬಟ್ ನಾಟ್ ಹಸಿ. ಇದಕ್ಕೆ ರಾಗಿ ಹುರಿ ಹಿಟ್ಟು ಹಾಕೊಳ್ಳೋಣ. ಇದು ಹೇಳಿದ್ದಾರೆ ಗುರೂಜಿಯವರು, ಈ ರಾಗಿ ಹಿಟ್ಟನ್ನ ಬರೀ ರಾಗಿನ ತಂದು ಮಿಲ್ ಮಾಡಿರುವಂಥದ್ದಲ್ಲ, ರಾಗಿನ ನೆನೆಸಿ ಅದನ್ನ ಚೆನ್ನಾಗಿ ಮೊಳಕೆ ಬರೋ ತರ ಒಂದು ಬಟ್ಟೆಯಲ್ಲಿ ಕಟ್ಟಿಟ್ಟು ಮೊಳಕೆ ಬಂದಾದ್ಮೇಲೆ ತಿರ್ಗಾ ಒಣಗಿಸಿ ಪುಡಿ ಮಾಡಿರೋಂಥ ಪೌಡರ್ ಅದು ರಾಗಿ ಹುರಿ ಹಿಟ್ಟು. ಓಕೆ, ರಾಗಿ ಉರಿಟ್ಟಿನ ಅಂಬ್ಲಿ ಇದು. ರುಚಿಗೆ ತಕ್ಕ ಉಪ್ಪು. ಓಕೆ ಗುರುಜಿ. ಖಾರ ಇಷ್ಟು ಹಾಕೋಣ, ಸ್ವಲ್ಪ ಖಾರ ಇದ್ರೆ ಚೆನ್ನಾಗಿ. ಇಲ್ಲಿ ಗುರುಜಿ, ಖಾರ. ತೆಂಗಿನ ತುರಿಯಿಂದ ಮಾಡಿರುವಂತಹ ಮಜ್ಜಿಗೆ. ಅಂದ್ರೆ ಹೆಂಗ್ ಮಾಡೋದು ಗುರುಜಿ ಅದನ್ನ? ತೆಂಗಿನಕಾಯಿನ ತುರ್ಕೊಳ್ಳೋದು, ಹಸಿ ತೆಂಗಿನಕಾಯಿನ ತುರ್ಕೊಳ್ಳೋದು, ಮಿಕ್ಸರ್ಗೆ ಹಾಕಿ ಸ್ವಲ್ಪ ನೀರು ಹಾಕಿ, ಓಕೆ, ಅದರಿಂದ ಅದರ ರಸವನ್ನ ತಗೊಂಡು ಕಿವುಚ್ಕೊಂಡು ತಗೊಳ್ಳೋದು. ಅಥವಾ ಮಿಕ್ಸರೇ ಬರುತ್ತೆ ನಿಮ್ಗೆ, ಜ್ಯೂಸರ್ ಬರುತ್ತಲ್ಲ, ಜ್ಯೂಸರ್ಲಿ ಕಾಯಿ ತುರಿ ಹಾಕ್ಬಿಟ್ಟು ಸ್ವಲ್ಪ ನೀರು ಹಾಕ್ಬಿಟ್ಟು ಮಿಕ್ಸ್ ಮಾಡಿದ್ರೆ ಪಲ್ಪ್ ಎಲ್ಲ ಒಳಗಡೆನೆ ಉಳ್ಕೊಳ್ಳುತ್ತೆ, ಬರೀ ರಸ ಮಾತ್ರ ಈಚೆ ಬರುತ್ತೆ. ಓಕೆ, ಅದನ್ನ ನಾವು ಬಿಸಿ ಮಾಡೋದು. ರಾತ್ರಿ ಬಿಸಿ ಮಾಡ್ಬಿಟ್ಟು, ಬಿಸಿ ಇರುವಾಗ ಒಂದು 5-10 ತೊಟ್ಟು ಮೆಣಸಿನಕಾಯಿನ ತೊಟ್ಟನ್ನು ಹಾಕ್ಬಿಡೋದು. ಓಕೆ, ಆ ತುದಿ ಮೆಣಸಿನಕಾಯಿ ತುದಿ ಹಾಕ್ಬಿಟ್ರೆ, ತೊಟ್ಟು ಹಾಕ್ಬಿಟ್ರೆ ಬೆಳಗ್ಗೆ ಅಷ್ಟು ಮೊಸರಾಗುತ್ತೆ. ಸೊ ಅದರ ಮಜ್ಜಿಗೆ ಇದು. ಒಳ್ಳೆ ರಾಗಿ ಅಂಬ್ಲಿ ತೋರಿಸ್ತಾರ ಉದ್ದೇಶ ಇಷ್ಟೇನೆ. ಸಿಕ್ಕಾಪಟ್ಟೆ ಬಿಸಿಲು ಶುರು ಆಗಿದೆ ಈ ವರ್ಷ. 48 ಡಿಗ್ರಿಯಷ್ಟು ಟೆಂಪರೇಚರ್ ಏರ್ಬೋದು ಅಂತ ಹವಾಮಾನ ತಜ್ಞರು ಹೇಳಿದ್ದಾರೆ. ಆದ್ರಿಂದ ಇಷ್ಟೊಂದು ಹೀಟು ಇರುತ್ತೆ, ಜನರೇಟ್ ಆಗ್ತಾ ಇರುತ್ತೆ.
ತುಂಬಾ ಶೆಕೆ ಅನಿಸ್ತಾ ಇರುತ್ತೆ, ತಂಪಾಗಿ ನಾವು ಕುಡಿಬೇಕು ಅನ್ಸುತ್ತೆ. ಇದನ್ನ ಮಾಡಿಟ್ಕೊಂಡು ಫ್ರೀಜಲ್ಲಿ ಇಟ್ಕೊಂಡು ಬೇಕಾದಾಗ ಒಂದು ಸ್ವಲ್ಪ ಕುಡಿತಾ ಇದ್ರೆ ಆರೋಗ್ಯಕ್ಕೂ ಒಳ್ಳೇದು, ಮತ್ತೆ ಶಕ್ತಿ ಕೂಡ ಕೊಡುತ್ತೆ, ದೇಹಕ್ಕೆ ತಂಪು ಕೂಡ ಆಗುತ್ತೆ ಅಂತ ಗುರೂಜಿಯವರು ಹೇಳ್ತಾ ಇದ್ದಾರೆ. ಓಕೆ, ಈರುಳ್ಳಿ ಹಾಕೋಬೋದಾ ಇದಕ್ಕೆ? ಧಾರಾಳವಾಗಿ ಹಸಿ ಈರುಳ್ಳಿ, ಅಂಬ್ಲಿಗೆಲ್ಲ ಸ್ವಲ್ಪ ಸಣ್ಣ ಸಣ್ಣಾಗಿ ಈರುಳ್ಳಿ, ಒಂದೆರಡು ಚಿಕ್ಕ ಚಿಕ್ಕ ಮೆಣಸಿನ್ಕಾಯಿ ಒಂದೆರಡು ಹಾಕ್ತಾರೆ, ಖಂಡಿತ ಹಾಕೋಬಹುದು. ಡೆಫಿನೆಟ್ ಆಗಿ ಹಾಕೋದು. ಓಕೆ, ಸೊ ಈ ತರ ಮಿಕ್ಸ್ ಮಾಡೋದು. ಓಕೆ, ನಾವು ಡೈರೆಕ್ಟ್ ಆಗಿ ಕುಡಿಬೋದು. ನೀವು ಮುಂಚೆನೆ ಹೇಳ್ದಂಗೆ ಸಣ್ಣದಾಗಿ ಈರುಳ್ಳಿ ಮತ್ತು ಹಸಿ ಮೆಣಸಿನಕಾಯಿ ಒಂದು ಸ್ವಲ್ಪ ಹಾಕೊಂಡ್ರೆ ಅದು ಅದ್ಭುತವಾದಂತ ಮಜಾ. ಅದು ದಟ್ ವಿಲ್ ಬಿ ವೆರಿ ನೈಸ್. ಆರೋಗ್ಯಕರವಾದ ರಾಗಿ ಅಂಬ್ಲಿ ನಿಮ್ಗೋಸ್ಕರ. ರಾಗಿ ಅಂಬ್ಲಿ ಗುರುಜಿ ಕೊಟ್ಟಿದ್ದಾರೆ. ನೋಡಕ್ಕೆ ಆ ಕಡೆಯಿಂದ ಕಾಫಿ ತರ ಕಾಣ್ತಾ ಇರ್ಬೋದು, ನಿಮ್ಗೆ ಸಪೋಟ ಜ್ಯೂಸ್ ತರ ಕಾಣ್ತಾ ಇರ್ಬೋದು. ಆದ್ರೆ ಆ ಕಾಫಿ ಕುಡಿಯೋದಕ್ಕಿಂತ ತುಂಬಾ ಅತ್ಯದ್ಭುತವಾದಂತಹ ಈ ತಂಪು ಪಾನೀಯ ಅಂತ ಬೇಕಾದ್ರೆ ಕರ್ಕೋಬಹುದು ಇದನ್ನ. ಯಾಕಂದ್ರೆ ರೆಫ್ರಿಜರೇಟರ್ ಇಟ್ಟು ಕುಡಿತಾ ಇತ್ತು ಅಂತ ಹೇಳಿದ್ರೆ ಇದ್ರ ಮಜಾನೇ ಬೇರೆ. ಓಕೆ, ಇದನ್ನ ಗುರೂಜಿಯವರು ನಮ್ಮ ಬೇಸಿಗೆಗಾಲಕ್ಕೋಸ್ಕರ ಮಾಡ್ಕೊಟ್ಟಿರುವಂಥದ್ದು. ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ, ಮಾಡ್ಕೊಳ್ಳಿ, ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೊಳ್ಳಿ. ರಾಗಿ ಅಂಬಲಿ ಮಾಡುವ ವಿಧಾನ: ಒಂದು ಬೌಲ್ಗೆ ರಾಗಿ ಹಿಟ್ಟು, ಉಪ್ಪು, ಹಸಿ ಮೆಣಸಿನಕಾಯಿ ಪೇಸ್ಟ್, ತೆಂಗಿನಕಾಯಿ ಹಾಲಿನ ಮಜ್ಜಿಗೆ ಹಾಕಿ ಮಿಕ್ಸ್ ಮಾಡಿದರೆ ಆರೋಗ್ಯಕರ ರಾಗಿ ಅಂಬಲಿ ಕುಡಿಯಲು ರೆಡಿ. ಓಕೆ ಗುರುಜಿ, ಇದೇನಾಗಿದೆ ನೋಡುವ. ಒಂದ್ ನಿಮಿಷ ತಳಿ ಗುರುಜಿ. ಈರುಳ್ಳಿ ಹಾಕೋಬಹುದು ಗುರುಜಿ, ಅದ್ಭುತವಾಗಿರುತ್ತೆ. ಈರುಳ್ಳಿ ಹಾಕೊಂಡ್ರೆ ಬಹಳ ಚೆನ್ನಾಗಿ. ಹಸಿ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಹಾಕೊಂಡ್ರೆ ಅದ್ಭುತ ಆಗಿರುತ್ತೆ. ನಮ್ಮ ಐಡಿಯಾ ಏನು ಅಂದ್ರೆ, ಇವಾಗ ಕೆಲಸಕ್ಕೆಲ್ಲ ಗಂಡ ಹೆಂಡತಿ ಹೋಗ್ತಾರೆ, ಅರ್ಜೆಂಟು, ಟೈಮ್ ಇರೋಲ್ಲ. ಈ ಬ್ರೇಕ್ಫಾಸ್ಟು ಅಂದ್ರೆ ಬೆಳಗಿನ ತಿಂಡಿ ಅದು ಇದು ಮಾಡ್ಕೊಂಡು ಎಣ್ಣೆ ಹಾಕೊಂಡು ಅಷ್ಟೆಲ್ಲ ಹಾಕೊಂಡು ಏನೇನೋ ಹಾಕೊಂಡು ಆರೋಗ್ಯನ ಕೆಡಿಸ್ಕೊಂಡು ಟೈಮ್ ಇಲ್ದ್ರೆ ಒದ್ದಾಡೋ ಬದಲು ಸಿಂಪಲ್ ಆಗಿ ಹುರಿ ಹಿಟ್ಟು ಮಾಡಿ ಇಟ್ಕೊಂಡ್ಬಿಟ್ರೆ ಸಿಂಪಲ್ ಆಗಿ ಕಲಿಸ್ಕೊಂಡು ಕೊಡ್ಕೊಂಡು ಹೋಗ್ತಿರ್ಬೋದು. ಇಟ್ಸ್ ಫುಲ್ ಬ್ರೇಕ್ಫಾಸ್ಟ್ ಅಂಡ್ ಆರೋಗ್ಯಕರ. ಓಕೆ, ಆರೋಗ್ಯಕರವಾದಂತಹ ಬ್ರೇಕ್ಫಾಸ್ಟ್ ಬೇಕಾದ್ರೆ ಮಾಡ್ಕೋಬಹುದು, ಅಥವಾ ಇದರಿಂದ ತಂಪು ಪಾನೀಯ ತರ ಕುಡಿತಾನೂ ಇರ್ಬೋದು. ತುಂಬಾ ಆರೋಗ್ಯ ಸುಧಾರಿಸುತ್ತೆ, ಜೊತೆಗೆ ಬೇಸಿಗೆಗಾಲದಲ್ಲಿ ನಿಮ್ಮ ದೇಹವನ್ನ ತಂಪಾಗಿಡಲು ಒಂದು ಸುಲಭವಾದಂತ ಸಾಧನ. ಓಕೆ ಗುರುಜಿ, ಒಂದು ಫೋನ್ ಕರೆ ಇದೆ, ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಓಕೆ, ಹಲೋ. ಹಲೋ, ನಮಸ್ಕಾರ ಮೇಡಮ್, ತಮ್ಮ ಹೆಸರು? ಸರ್ ನನ್ನ ಹೆಸರು ಲತಾ ಅಂತ. ಲತಾ ಅವರೇ, ಎಲ್ಲಿಂದ? ಹೊನ್ನಾಳಿಯಿಂದ ಸರ್ ಮಾತಾಡ್ತಿರೋದು. ಎಲ್ಲಿಂದಮ್ಮ? ಹೊನ್ನಾಳಿ. ಹೊನ್ನಾಳಿಯಿಂದನಾ? ಓಕೆ ಓಕೆ ಓಕೆ, ಹೊನ್ನಾಳಿಯಿಂದ ಫೋನ್ ಮಾಡಿದ್ದೀರಾ? ಗುರುಜಿಯವರು ನಮ್ಮ ಜೊತೆ ಇದ್ದಾರೆ, ನೀವು ಮಾತಾಡ್ಬೋದು. ಗುರುಜಿಯವ್ರ ಹತ್ರ ಪ್ರಶ್ನೆನೂ ಕೇಳ್ಬೋದು, ಕೇಳಿಮ್ಮ. ನಮಸ್ಕಾರಮ್ಮ. ನಮಸ್ತೆ ಗುರುಜಿ. ಹೇಳಮ್ಮ. ಗುರುಜಿ, ನಮ್ಗೆ ಇಬ್ರು ಅವಳಿಜೋಳು ಹೆಣ್ಮಕ್ಳು. ಓಕೆ. ಅವರು 9 ತಿಂಗಳ ತನಕ, 1 ವರ್ಷ ತನಕ ಚೆನ್ನಾಗಿದ್ರು ಗುರುಜಿ. ಅವ್ರ ಪ್ರಾಬ್ಲಮ್ ಏನು ನಮಗೆ ಗೊತ್ತಾಗಿಲ್ಲ, ಎಲ್ಲ ನಾರ್ಮಲ್ ಮಕ್ಳಂಗೆ ಇದ್ರು ಅವರು. 1 ವರ್ಷ ಆದ್ಮೇಲೆ ಗುರುಜಿ ಅವರು ಜನನ್ ಕಂಡ್ರೆ ಹೊಡೆಯೋದು, ಕಿರ್ಚೋದು, ಹಿಡಿಯೋದು, ಎಳೆಯೋದು ಈ ತರ ಮಾಡ್ತಾ ಇದ್ರು ಗುರುಜಿ ಅವರು. ಓಕೆ. ನಡೆಯೋದು ಸ್ವಲ್ಪ ಲೇಟ್ ಆಗಿ ನಡೆದ್ರು, ಹಲ್ಲು ಸ್ವಲ್ಪ ನಿಧಾನನೆ ಬಂತು ಗುರುಜಿ. ಆಮೇಲೆ ಹಂಗೆ ಹಾಸ್ಪಿಟ್ಲಿಗೆಲ್ಲ ತೋರಿಸಿದಾಗ ಮೈಂಡ್ ಬೆಳವಣಿಗೆ ಇಲ್ಲ ಅಂತ ಹೇಳಿದ್ರು ಗುರುಜಿ. ಆಯ್ತು. ಈಗ ವಯಸ್ಸು ಎಷ್ಟಮ್ಮ ಮಕ್ಕಳಿಗೆ? ಈಗ ಇವಾಗ 6 ವರ್ಷ ಗುರುಜಿ ಅವರಿಗೆ. ಇನ್ನೂ ಮಾತು ಬಂದಿಲ್ಲ ಗುರುಜಿ ಅವರಿಗೆ. ಓಕೆ ಓಕೆ. ಯೂರಿನ್ ಪಾಸ್ ಆದ್ರೂ ಗೊತ್ತಾಗಲ್ಲ ಗುರುಜಿ ಅವರಿಗೆ. ಅಮ್ಮ, ನೀವು ಗರ್ಭದಲ್ಲಿರುವಾಗ ಬಸರಿ ಆಗಿದ್ದಾಗ ಪ್ರೇತ ಬಾಧೆ ಆಗಿದೆ. ಆ ಪ್ರೇತ ಬಾಧೆಯಿಂದ ಮಕ್ಕಳಿಗೆ ಅಫೆಕ್ಟ್ ಆಗಿದೆ. ಹೀಗಾಗಿ ಮೆದುಳಿನ ಮೇಲೂ ದುಷ್ಪರಿಣಾಮ ಬೀರಿದೆ. ಇದನ್ನ ಪರಿಹಾರ ಎಷ್ಟರ ಮಟ್ಟಿಗೆ ಪೂರ್ತಿ ಸರಿ ಹೋಗುತ್ತೋ ಇಲ್ಲೋ ಅಂತ ನಾನು ಹೇಳಕ್ಕಾಗಲ್ಲ. ಬೆಸ್ಟ್ ಅಂತಂದ್ರೆ ತಂದೆ ತಾಯಿ ಜೊತೆಗೆ ಇನ್ನಿಬ್ಬರು ಬೇಕು, ಒಟ್ಟು 4 ಜನ ಬೇಕು. 3 ದಿನದ ಕ್ಲಾಸ್ ನ ಕಲಿಬೇಕು. ಕಲ್ತ್ಕೊಂಡು ನಾನು ಹೇಳ್ಕೊಡೋ ಟೆಕ್ನಿಕ್ಸ್ ನ ಮನೆಯಲ್ಲಿ ಮಾಡ್ಕೊಂಡು ಹೋಗಿ. ಇದು ಮ್ಯಾಜಿಕ್ ತರ ಕೆಲಸ ಆಗ್ಬಿಡುತ್ತೆ, ಮಿರಾಕಲ್ ತರ ಕೆಲಸ ಆಗುತ್ತೆ ಅಂತ ಅನ್ಕೋಬೇಡಿ. ತುಂಬಾ ಟೈಮ್ ತಗೊಳ್ಳೋಂಥದ್ದು. ನಿಧಾನಕ್ಕೆ ಮಾಡ್ಕೋತಾ ಹೋಗಿ ನಿಮಗೆ ನೀವೇ ಪ್ರೇತಾತ್ಮಗಳನ್ನ ತೆಕ್ಕೊಂಡು ರೇಖಿನೂ ಕೊಡ್ತಾ ಅದರ ಏನು ಮೆದುಳು ಕೆಟ್ಟಿದೆಯೋ ಅಥವಾ ಏನು ಸರಿ ಇಲ್ವೋ ಅದು ಸರಿ ಹೋಗೋ ಹಾಗೆ ನಾನು ಹೇಳ್ಕೊಟ್ಟನ್ನ ಅಭ್ಯಾಸ ಮಾಡ್ತಾ ಬರಬೇಕು. ಅಕಸ್ಮಾತ್ ಸ್ವಲ್ಪ ಆಕ್ಸಲರೇಟ್ ಮಾಡ್ಬೇಕಾದ್ರೆ ಹೀಲಿಂಗ್ ನಾ ಕಲ್ತ್ಕೊಂಡು ಸ್ವಲ್ಪ ದಿನ ಅಭ್ಯಾಸ ಮಾಡಿದ್ಮೇಲೆ ನನ್ನ ಹತ್ರ ಫೋಟೋ ತಕೊಂಡ್ ಬಂದ್ರೆ ಸಾಕು, ನಾನು ಫೋಟೋ ಮುಖಾಂತರ ಹೇಳಿ ಮಾಡಿಸ್ಕೊಡ್ತೀನಿ. ಮಿಕ್ಕದ್ ನೀವು ಮಾಡಿ, ಬೇಗ ಬೇಗ ಸ್ವಲ್ಪ ಒಳ್ಳೇದಾಗೋ ಸಾಧ್ಯತೆಗಳು ಇವೆ. ಓಕೆ ಗುರುಜಿ, ಹೊನ್ನಾಳಿಯಿಂದ ಫೋನ್ ಮಾಡಿದ್ದಾರೆ, ಅವರ ಪ್ರಶ್ನೆಗೆ ಉತ್ತರಗಳನ್ನ ಕೊಟ್ಟಿದ್ದೀವಿ. ಒಳ್ಳೆ ಒಂದು ಪೇಯವನ್ನ ಕೊಟ್ಟಿದ್ದೀರಾ ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು ಗುರುಜಿ. ಗುರುಜಿಯವರು ಒಳ್ಳೆ ಒಂದು ಪಾನೀಯನ ಮಾಡ್ಕೊಟ್ಟಿದ್ದಾರೆ, ರಾಗಿ ಅಂಬ್ಲಿ. ರಾಗಿ ಉರಿ ಹಿಟ್ಟಿನ ಅಂಬ್ಲಿ. ಇದು ಬರೀ ರಾಗಿ ಅಂಬ್ಲಿ ಅಂದ್ರೆ ರಾಗಿನ ಹಾಗೇನೆ ಮಾಡಿ ಪೌಡರ್ ಮಾಡಿರುವಂತದಲ್ಲ. ಒಳ್ಳೆ ಪಾನೀಯ, ತುಂಬಾ ಖಡಕ್ ಆಗಿದೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಬರ್ತಾ ಇದ್ದಾರೆ ಮುರಳಿ ಅವರೇ.
ನಮಗೂ ಸ್ವಲ್ಪ ಚಿಕನ್ ಮಾಡಕ್ ಬರುತ್ತೆ, ಅವಕಾಶ ಕೊಡಿ ಅಂತ ಕೇಳಿದ್ದಾರೆ. ಒಳ್ಳೆ ಅವಕಾಶ ಅವ್ರು ಕೊಟ್ಟಿದೀವಿ. ನಮಸ್ಕಾರ ಮೇಡಮ್. ನಮಸ್ಕಾರ. ಏನ್ ತಮ್ಮ ಹೆಸರು? ಕವಿತಾ ಸರ್. ಕವಿತಾ ಎಲ್ಲಿಂದ ರೀ? ವಿಲ್ಸನ್ ಗಾರ್ಡನ್. ಏನ್ ಮಾಡ್ಕೊಂಡಿದ್ದೀರಾ ಕವಿತಾ? ಬಿಕಾಂ ಫೈನಲ್ ಇಯರ್ ಸರ್. ಯಾವ ಕಾಲೇಜ್ ಅಲ್ರಿ? CICMS ಸರ್. ಏನ್ ಮಾಡ್ಬೇಕು ಬಿಕಾಂ ಆದ್ಮೇಲೆ? ನೋಡ್ಬೇಕು ಸರ್. ಮದುವೆ ಮಾಡ್ಕೋತೀರಾ? ಇಲ್ಲ ಕೆಲಸ ಸರ್, ಬೇರೆ ಏನಾದ್ರೂ ನೋಡ್ಬೇಕು ಸರ್. ವರ್ಕ್ ಜಾಬ್. ಓಕೆ, ನೋ ಪ್ರಾಬ್ಲಮ್. ಏನ್ ಮಾಡ್ತೀರಾ ಇವತ್ತು? ಪಾಲಕ್ ಚಿಕನ್ ಗ್ರೇವಿ ಸರ್. ಪಾಲಕ್ ಚಿಕನ್ ಗ್ರೇವಿ. ಯಾರು ಹೇಳ್ಕೊಟ್ಟಿದ್ದು? ನಮ್ಮ ಆಂಟಿ ಸರ್. ಎಷ್ಟು ಗಂಟೆಯಿಂದ ಕಾಲೇಜು? 9:30 to 3. ಅಡಿಗೆ ಮಾಡೋದು ಯಾವಾಗ ನೀವು? ಬಂದ್ಮೇಲೆ ಮಾಡ್ತೀನಿ ಸರ್. ಹೇಳ್ಕೊಡ್ತಾರೆ ಸರ್, ನಿಜವಾಗ್ಲೂ ಅವರು ಬಂದಿದ್ದಾರೆ ಸರ್. ಅವರು ಬಂದಿದ್ದೆ ಆಂಟಿ ಅಂತ ತೋರಿಸ್ರಿ. ಎಲ್ರಿ ಅವರು? ಅಲ್ಲಿದ್ದಾರೆ ಸರ್. ಏನೋ ಹೆಸರು ಹೇಳ್ರಿ? ಗಾಯತ್ರಿ ಸರ್. ಗಾಯತ್ರಿ ಅವರೇ ನಮಸ್ಕಾರ. ಏನ್ ಅಡಿಗೆ ಮಾಡ್ತಾರ ಇವರು? ಮಾಡ್ತಾರಾ? ನೀವ್ ಹೇಳ್ಕೊಟ್ರೆ ಮಾಡ್ತಾರೆ ಬಿಡಿ. ಓಕೆ, ಶುರು ಮಾಡೋಣ. ಎಸ್ ಸರ್. ಏನ್ ಕೊಡ್ಲಿ? ಏನೇನ್ ತಂದಿದ್ದೀರಾ ಫಸ್ಟ್? ಏನು ಪಾಲಕ್ ಚಿಕನ್? ಪಾಲಕ್ ಚಿಕನ್ ಗ್ರೇವಿ ಸರ್. ಪಾಲಕ್ ಚಿಕನ್ ಗ್ರೇವಿ ಮಾಡಕ್ಕೆ ಏನೇನ್ ತಂದಿದ್ದೀರಾ ಹೇಳಿ? ಪಾಲಕ್ ಚಿಕನ್ ಬೇಕಾಗುವ ಸಾಮಗ್ರಿಗಳು: ಚಿಕನ್, ಪಾಲಕ್, ಈರುಳ್ಳಿ, ಟೊಮ್ಯಾಟೊ, ಚಕ್ಕೆ, ಲವಂಗ, ಅರಿಶಿನ, ಅಚ್ಚ ಖಾರದ ಪುಡಿ, ಗರಂ ಮಸಾಲ, ಕಾಳು ಮೆಣಸಿನ ಪುಡಿ, ಕೊತ್ತಂಬರಿ ಸೊಪ್ಪು, ಉಪ್ಪು, ಎಣ್ಣೆ. ಇಷ್ಟೇ ಸಾಕಾ? ಎಸ್ ಸರ್. ಶುರು ಮಾಡ್ಬೋದಾ? ಎಸ್ ಸರ್. ಏನ್ ಕೊಡ್ಲಿ ಫಸ್ಟ್? ಕಡಾಯಿ ಸರ್. ಏನಕ್ಕೆ? ಗ್ರೇವಿ ಮಾಡಕ್ಕೆ. ಗ್ರೇವಿ ಮಾಡಕ್ಕೆ ಕಡಾಯ? ಎಸ್ ಸರ್. ಇದ್ ಬೇಕಾ? ಅದೇ ಸಾಕು. ಇದೇ ಸಾಕಾ? ಕಾಲೇಜ್ ಬಂಕಿಂಗ್ ಕೊಡಿಯಲ್ವಾ? ಇಲ್ಲ ಸರ್. ಏಯ್, ಡಿಗ್ರೀಸ್ ಅಲ್ಲಿ ಮಾಡ್ತಿದ್ದಾರೆ ನಡೆಯೋದೇ ಅಂತ ಕಮ್ಮಿ ಹೇಳ್ತೀರಾ? ಸರ್ ಕ್ಲಾಸಸ್. ಏನು? ಡಿಗ್ರೀಸ್ ಅಲ್ಲಿ ಕ್ಲಾಸಸ್ ನಡೆಯೋದೇ ಕಮ್ಮಿ ಸರ್. ಕಾಲೇಜಿಗೆ ಹೋಗಲ್ಲ, ಇನ್ನೇನ್ ಬಂದ್ ಇಲ್ಲ ಕೊಡಿಯೋದು ಸರ್. ಅಂತನಾ? ನೀವು ಅಂಟಿದ್ದಾರೆ ಅಂತ ಭಯ ಆಮೇಲೆ ಇಲ್ಲ ಪರವಾಗಿಲ್ಲ. ಎಷ್ಟು ಗಂಟೆ? 9 ಅಥವಾ 10 ಗಂಟೆ ಕಾಲೇಜ್? 9:30 to 3. ಆಯಿಲ್ ಹಾಕೋಣ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಬಳಸ್ತಾ ಇದೀವಿ ಹಿಮಾಮಿ ಹೆಲ್ದಿ ಅಂಡ್ ಟೇಸ್ಟಿ ಸನ್ಫ್ಲವರ್ ಆಯಿಲ್. ಏನ್ ಮಾಡ್ತೀರಾ ಫ್ರೀ ಟೈಮಲ್ಲಿ ಕವಿತಾ? ಸ್ಯಾರೀಸ್ಗೆ ವರ್ಕ್ ಆಗ್ತೀನಿ ಸರ್. ಆಮೇಲೆ ಯಾವ ಊರು ನಿಮ್ದು? ಬ್ಯಾಂಗ್ಳೂರೇ ಸರ್. ಓಕೆ. ಅಪ್ಪ ಅಮ್ಮ ಇರೋದೆಲ್ಲ ಎಲ್ಲಿ? ಎಲ್ಲರೂ ಇಲ್ಲೇ ಸರ್. ಎಲ್ಲ ಬೆಂಗಳೂರಲ್ಲಿ ಎಲ್ಲ ಇದ್ದಾರಾ? ವೆರಿ ಗುಡ್. ಆಮೇಲೆ ಇನ್ನೇನ್ ಮಾಡ್ತೀರಾ? ಸ್ಯಾರೀಸ್ಗೆ ವರ್ಕ್ ಮತ್ತೆ ಡಿಶಸ್ ಹೇಳ್ಕೊಟ್ರೆ ಅದೊಂದು ಮಾಡ್ತಾ ಇರ್ತೀನಿ. ಯಾರ ಮೇಲೆ ಪ್ರಯೋಗ? ನಮ್ಮ ಮೇಲೆ ಎಲ್ಲರೂ ಮಾಡ್ತಾರೆ. ಎಲ್ಲರೂ ನಮ್ಮ ಬ್ರದರು, ನಮ್ಮ ಫ್ಯಾಮಿಲಿಸ್ ಎಲ್ಲರೂ ಮಾಡ್ತಾರೆ. ಹೌದೇನಾ? ಎಲ್ಲರ ಮೇಲೆ ಪ್ರಯೋಗ ಮಾಡ್ತೀನಿ. ವೆರಿ ಗುಡ್ ಪಾಪ. ಮತ್ತೆ ಮಾಡೋದು ಏನ್ ಮಾಡೋದು ಇಷ್ಟಪಟ್ಟೆ ತಿಂತಾರೆ ಸರ್ ಎಲ್ಲರೂ. ಹೌದು, ಇಷ್ಟಪಟ್ಕೊಂಡು ತಿನ್ಬೇಕು. ಕಷ್ಟ ಪಟ್ಕೊಂಡು ತಿಂದಿದ್ರೆ ನೀವು ಇಲ್ಲಿ ಪ್ರೋಗ್ರಾಮ್ ಮಾಡ್ತಾ ಇರಲಿಲ್ಲ. ಸರ್ ಒಗ್ಗರಣೆಗೆ ಎಸ್ ಮೇಡಮ್. ಏನೇನು ಹಾಕ್ತಾ ಇದ್ದೀರಾ? 2 ಚಕ್ಕೆ 4 ಲವಂಗ ಹಾಕ್ತಾ ಇದೀನಿ ಸರ್. 2 ಚಕ್ಕೆ 4 ಲವಂಗ. ಓಕೆ. ಆಮೇಲೆ ಆನಿಯನ್ ಸರ್. ಓಕೆ. ನೆಕ್ಸ್ಟ್ ಟೊಮೆಟೊ ಹಾಕ್ತಾ ಇದೀನಿ ಸರ್. ಹಾಕಿ ಮಾಡಿ. ಯಾರು ಇದ್ದೀರಿ ಮಲ್ಲಿ? ನಿಮ್ಮಲ್ಲಿ ನಾನು, ನಮ್ಮ ಆಂಟಿ, ನಮ್ಮ ಅಂಕಲ್, ನಮ್ಮ ಡ್ಯಾಡಿ, ನಮ್ಮ ಮಮ್ಮಿ, ಬ್ರದರ್ಸ್, ಕಸಿನ್ಸ್ ಎಲ್ಲ ಇದ್ದೀರಾ? ಜಾಯಿಂಟ್ ಫ್ಯಾಮಿಲಿ ಸರ್. ಓಹೋ, ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ಗಂಡು ನೋಡ್ತಾ ಇದ್ದಾರಾ? ಸರ್. ಹೆಂಗಿರ್ಬೇಕು ಗಂಡು ಹೇಳ್ರಿ. ಯಾವಾಗ ಹೇಳ್ತೀರಾ ನೀವು? ಸರ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಎಸ್ ಹಾಕ್ತಾ ಎಸ್ ಇದೀನಿ. ಮೇಡಮ್. 1 ಟೇಬಲ್ ಸ್ಪೂನ್ ಜಿಂಜರ್. ಎಸ್. ಚಿಕನ್ನು ಯಾವ ಚಿಕನ್ನು? ಬೋನಾ, ಬೋನ್ಲೆಸ್ಸಾ, ವಿತ್ ಬೋನ್? ಯಾವ್ದಾದ್ರೂ ಆಗುತ್ತೆ ಸರ್. ಸ್ವಲ್ಪ ಹಸಿ ವಾಸನೆ ಹೋಗೋರ್ಗು. ಓಕೆ ಓಕೆ. ಟರ್ಮರಿಕ್ ಹಾಕ್ತಾ ಇದೀನಿ ಸರ್. ಹಾಕಿ. ಆಪ್ಷನ್. ಆಮೇಲೆ ಹಾಕೋಬಹುದು. ನೆಕ್ಸ್ಟ್ ಚಿಕನ್ ಸರ್. ಚಿಕನ್ ಹಾಕ್ಬಿಡ್ತಾ ಇದ್ದೀರಾ? ಸರ್. ಓಕೆ. ಸ್ಲೋ. ಎಷ್ಟೊಂದು 1/4 kg ಇದೆಯಾ? ಎಸ್ ಸರ್. ಗ್ರೇವಿ ತಾನೇ ಇದು? ಎಸ್ ಸರ್. ಏನಕ್ಕೆ ಚೆನ್ನಾಗಿರುತ್ತೆ? ಚಪಾತಿಗೆ, ಇಡ್ಲಿಗೆ ಹಾಂ, ಚೆನ್ನಾಗಿರುತ್ತೆ ಸರ್. ವೆರಿ ಗುಡ್. ಸರ್ ಇದಾಗ್ತಾ ಇಲ್ಲ ಅಷ್ಟರಲ್ಲಿ ನಾನು ಪಾಲಕ್ ರುಬ್ಕೊಂಡ್ಬಿಡ್ತೀನಿ ಸರ್. ಏನು ಮಾಡ್ತೀರಾ ಪಾಲಕ್ನ? ಪಾಲಕ್ ಸ್ವಲ್ಪ ನೀರು ಹಾಕಿ ರುಬ್ಕೋಬೇಕು ಸರ್. ರುಬ್ಕೊಳ್ಳಿ. ಪಾಲಕ್ಕು ಚಿಕನ್ಗೆ ಪಾಲಕ್ ಹಾಕ್ಲೇಬೇಕು. ಪಾಲಕ್ನ ಚೆನ್ನಾಗಿ ರುಬ್ಕೊಂಡು ಇದಕ್ಕೆ ಮಿಕ್ಸ್ ಮಾಡ್ತಾರೆ ಅಷ್ಟೇನೆ. ಸ್ವಲ್ಪ ನೀರು ಹಾಕೊಂಡು ರುಬ್ಕೋಬೇಕು. ರುಬ್ಕೊಳ್ಳಿ ಕವಿತಾ. ಶುಂಠಿ ಬೆಳ್ಳುಳ್ಳಿ ಎಲ್ಲ ಹಾಕಿದೀವಿ, ಚೆನ್ನಾಗಿ ಫ್ರೈ ಆಗಿದೆ. ಹಾಕೊಳ್ಳಿ, ಏನೇನು ಬೇಕೋ ಹಾಕೊಳ್ಳಿ. ನೆಕ್ಸ್ಟ್ ಪಾಲಕ್ ರುಬ್ಬಿರೋ ಪಾಲಕ್ ಹಾಕೋಣ ಸರ್. ಹಾಕೊಳ್ಳಿ ಮೇಡಮ್. ಓಹೋ, ಇದಕ್ಕಿದೆ ಸರ್ ಮೈನ್ ಇಂಗ್ರೀಡಿಯೆಂಟ್ ಅಲ್ವಾ? ಗ್ರೀನ್ ಕಲರ್ ಆಗ್ಬಿಡುತ್ತೆ ಇವಾಗ. ಇಲ್ಲಿ ತನಕ ಇದ್ದಿದ್ದ ಕಲರ್ ಬೇರೆ, ಇನ್ನು ಮುಂದೆ ನೀವು ನೋಡೋ ಕಲರೇ ಬೇರೆ ಅಂತ. ವೆರಿ ಗುಡ್. ಇಷ್ಟು ಗಟ್ಟಿ ಇರ್ತಾ ಸ್ವಲ್ಪ ನೀರು ಹಾಕ್ತೀರಾ? ಆಮೇಲೆ ಸ್ವಲ್ಪ ನೀರು ಹಾಕ್ತೀನಿ ಸರ್. ಏನು ಹಾಕ್ಬೇಕು ಇದಕ್ಕೆ? ನೆಕ್ಸ್ಟ್ ಕಸೂರಿ ಮೆಥಿ ಹಾಕೋಣ ಸರ್. ಓಕೆ. ಕಸೂರಿ ಮೆಥಿ ಸರ್. ಆಮೇಲೆ ಗ್ರೀನ್ ಚಿಲ್ಲಿದು. ಗ್ರೀನ್ ಚಿಲ್ಲಿ ಹಾಕ್ಬಿಡಿ. ಓಕೆ. ಆಮೇಲೆ ಸ್ವಲ್ಪ ಫ್ರೈ ಆಗಬೇಕು.
ಎಣ್ಣೆ ಬಿಟ್ಟಿದೆ, ಹಾಕೋಬಹುದು, ಪ್ರಾಬ್ಲಮ್ ಇಲ್ಲ. ಹಾಕೊಳ್ಳಿ, ಸ್ವಲ್ಪ ನೀರು ಹಾಕೋಣ ಸರ್. ಹಾಕೊಳ್ಳಿ ಮೇಡಮ್, ಹಾಕೊಳ್ಳಿ. ನೆಕ್ಸ್ಟು ರೆಡ್ ಚಿಲ್ಲಿ ಪೌಡರ್. ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಆಫ್ ರೆಡ್ ಚಿಲ್ಲಿ. 1 ಟೇಬಲ್ ಸ್ಪೂನ್ ಬೇಕಾ? ಆ ಗ್ರೀನ್ ಚಿಲ್ಲೀಸ್ ಅಷ್ಟೊಂದು. ಆಮೇಲೆ ನೆಕ್ಸ್ಟ್ ಪೆಪ್ಪರ್ ಪೌಡರ್ ಸರ್, ಹಾಕಿ. 1/2 ಟೇಬಲ್ ಸ್ಪೂನ್ ಪೆಪ್ಪರ್ ಪೌಡರ್. ಎಸ್ ಮೇಡಮ್. ನೋಡಿ ಕಲರೇ ಚೇಂಜ್ ಆಗೋಯ್ತು ಇವಾಗ ಅಲ್ಲ? ಪಾಲಕ್ ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ಕಲರ್ ಚೇಂಜ್ ಬರುತ್ತಲ್ಲ. ಲಾಸ್ಟ್ ಏನಿದೆ? ಯಾಕೆ ಬಿಡಿ. ಗರಂ ಮಸಾಲ ಸರ್. ಓಕೆ ಮೇಡಮ್. ಲಾಸ್ಟಲ್ಲಿ ಸಾಲ್ಟ್ ಹಾಕೋಣ ಸರ್. ಸಾಲ್ಟ್ ಹಾಕಿಲ್ವ ಇನ್ನ? ಹಾಕಿಲ್ಲ ಸರ್. ಲಾಸ್ಟ್ ಹಾಕ್ರಿ, ದೇಶದ ಉಪ್ಪು, ಟಾಟಾ ಉಪ್ಪು ಹಾಕಿ. ಓಕೆ, ಮಿಕ್ಸ್ ಮಾಡಿಬಿಟ್ಟು ಮುಚ್ಚಿಬಿಡಿ. ಓಕೆ ಓಕೆ. ಆಯ್ತಾ? ಓಹೋ ಆಗಿದೇನ್ರಿ? ಎಸ್ ಸರ್. ಸ್ವಲ್ಪ ಕಮ್ಮಿ ಕಮ್ಮಿ ಮಾಡ್ಬಿಡ್ಲಾ? ಎಸ್ ಸರ್. ಹಾಫೇ ಮಾಡ್ಬಿಡ್ಲಾ? ಹಾಂ ಮಾಡಿಬಿಡಿ ಸರ್. ಆಗಿದೆ, ಫಸ್ಟ್ ಕ್ಲಾಸ್ ಆಗಿದೆ ಬಿಡಿ. ಇನ್ನೇನು ಹಾಕ್ಬೇಕು ಇದಕ್ಕೆ? ಲಾಸ್ಟಲ್ಲಿ ಕೊತ್ತಂಬರಿ ಸ್ವಲ್ಪ ಹಾಕೋಣ. ಇನ್ನೇನು ಲಾಸ್ಟ್ ಫಸ್ಟ್ ಆಗಿದೆ ಇದು? ಲಾಸ್ಟ್ ಇಲ್ಲ ಸರ್. ಹಾಕ್ಬಿಡಿ, ಮತ್ತೆ ಇನ್ನೇನು ಲಾಸ್ಟಲ್ಲಿ ಹಾಕ್ಬಿಡೋದೇನಂತೆ. ಸ್ಟವ್ ಆಫ್ ಮಾಡ್ಬಿಟ್ಟಿದ್ದೀವಿ. ಓಕೆ, ಪಾಲಕ್ ಚಿಕನ್ ಗ್ರೇವಿ ರೆಡಿ ಆಗಿದೆ. ಓಕೆ, Taste ಪಾಲಕ್ ಹೇಳಿ ಸರ್, ಚಿಕನ್ ಹೇಗಿದೆ? ಗ್ರೇವಿ. ಓಕೆ, ಅವರು ಮಾಡಿರುವಂತಹ ಪಾಲಕ್ ಚಿಕನ್ ಗ್ರೇವಿ ಯಾವ ರೀತಿ ಮಾಡಿದ್ರು ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ತೋರಿಸ್ತಾ ಇದೀವಿ, ನೋಡ್ಕೊಳ್ಳಿ. ಪಾಲಕ್ ಚಿಕನ್ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ ಹಾಕಿ ಅದು ಕಾದ ಮೇಲೆ ಚಕ್ಕೆ, ಲವಂಗ, ಈರುಳ್ಳಿ, ಟೊಮ್ಯಾಟೊ, ಅರಿಶಿನ, ಚಿಕನ್, ರುಬ್ಬಿದ ಪಾಲಕ್, ಅಚ್ಚ ಖಾರದ ಪುಡಿ, ಕಾಳು ಮೆಣಸಿನ ಪುಡಿ, ಗರಂ ಮಸಾಲ, ಉಪ್ಪು ಹಾಕಿ ಹುರಿಯಿರಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿದರೆ ಆಂಧ್ರ ಶೈಲಿಯ ರುಚಿಯಾದ ಪಾಲಕ್ ಚಿಕನ್ ಸವಿಯಲು ಸಿದ್ಧ. ಓಕೆ ಕವಿತಾ, ಎಲ್ಲಾರು ಒಂದ್ ಚಪಾತಿ ತರ್ತಾ ಇದೇನ್ರಿ? ಮೂರ್ ಚಪಾತಿ ತಿನ್ನಿ ಸರ್, ಚೆನ್ನಾಗಿರುತ್ತೆ. ಅಯ್ಯೋಯಪ್ಪ, ಮೋಸ್ಟ್ಲಿ ತಿನ್ನಕ್ಕಾಗ ಡೌಟು, ಹೊಟ್ಟೆ ತುಂಬೋಗಿದೆ. ಆದ್ರೂ ಒಂದ್ಸರಿ ಟ್ರೈ ಮಾಡ್ತೀನಿ, ಡೋಂಟ್ ವರಿ. ಚೆನ್ನಾಗಿರ್ತೇನ್ರಿ? ಸರ್. ಗ್ಯಾರಂಟಿನಾ? ಹ್ಞೂ ಸರ್. ನಿಮ್ಮ ಆಂಟಿ ಹೆಸರು ಅಂತ ಹೇಳಿದ್ರಿ? ಗಾಯತ್ರಿ ಸರ್. ರೇ ಗಾಯತ್ರಿ, ಏನ್ ಚೆನ್ನಾಗಿ ಮಾಡ್ತಾರ ಇವರು? ಮಾಡ್ತಾರ, ಪರವಾಗಿಲ್ವನಾ? ನಿಮ್ಗೆ ವಾಪಸ್ ಕಳಿಸ್ತೀನಿ ಸರಿ ಇಲ್ಲ ಅಂತ ಹೇಳಿದ್ರೆ. ಅದು 3 ಚಪಾತಿ ತಂದಿದ್ದಾರೆ ಕವಿತಮ್ಮ. ಒಂದಲ್ಲ 3 ಚಪಾತಿ ತಿನ್ನಿ ಮುರುಳಿ, ಸಖತ್ತಾಗಿರುತ್ತೆ ಅಂತ. ನೋ ಪ್ರಾಬ್ಲಮ್. ಚೆನ್ನಾಗಿದೆ ಗ್ರೇವಿ, ಹಂಗನ್ಬೇಕು, ಅವಾಗ ಚೆನ್ನಾಗಿದೆ ಅಂತ. ಚೆನ್ನಾಗಿದೆ ಗ್ರೇವಿ, ನೋ ಪ್ರಾಬ್ಲಮ್. ಯಾಕಂದರೆ ಮಾಡೋ ಕ್ರಮ ಚೆನ್ನಾಗಿತ್ತು ಅಂದರೆ ಮಾಡೋ ಅಡುಗೆ ಕೂಡ ಚೆನ್ನಾಗಿರುತ್ತೆ. ಕ್ರಮನೇ ಚೆನ್ನಾಗಿಲ್ಲ, ಬೇಕಾಬಟ್ಟಿ ಹಾಕೋದು, ಬೇಕಾಬಟ್ಟಿ ಮುಗಿಸ್ಕೊಳ್ಳೋದು ಮಾಡಿದ್ರೆ ಎಲ್ಲಿಂದ ರುಚಿಯಾಗಿ ಅಡುಗೆ ಆಗೋಕ್ಕೆ ಸಾಧ್ಯ? ಚಾನ್ಸ್ ಎಲ್ಲ ಯಾವತ್ತೂ ಅಡುಗೆ ಮಾಡ್ಬೇಕಾದ್ರೆ ಇಷ್ಟಪಟ್ಟು ಅಡುಗೆ ಮಾಡಿದ್ರೆ ಕಷ್ಟಪಟ್ಟು ಯಾರೂ ತಿನ್ನಲ್ಲ, ಅವರು ಇಷ್ಟಪಟ್ಕೊಂಡೇ ತಿಂತಾರೆ. ನೀವು ಕಷ್ಟಪಟ್ಕೊಂಡು ಅಡುಗೆ ಮಾಡಿದ್ರೆ ಮುಗಿದ ಕತೆ, ಯಾರು ತಿನ್ನೋಕ್ಕೆ ಸಾಧ್ಯನೇ ಇಲ್ಲ. ಥ್ಯಾಂಕ್ ಯು, ತುಂಬ ಸಖತ್ತಾಗಿದೆ. ನೋ ಪ್ರಾಬ್ಲಮ್. ಥ್ಯಾಂಕ್ ಯು, ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದೀರಾ. ಅದ್ಭುತವಾಗಿರೋ ಚಿಕನ್, ಪಾಲಕ್ ಚಿಕನ್ ಕೊಟ್ಟಿದ್ದೀರಾ. ಮಯ್ಯಸ್ ಅವರು ನಿಮಗೆ ಬೇಲ್ಬಾರನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಬೇಲ್ಪುರಿ ತಿಂದ ಅಭ್ಯಾಸ ಇದೆಯಾ? ಕಾಲೇಜ್ ಹತ್ರ ಬೇಲ್ಪುರಿ ತಿನ್ಬೇಡಿ, ಬೇಲ್ಬಾರ್ ತಿನ್ರಿ. ಓಕೆ ಸರ್. ಜೊತೆಗೆ ಶ್ರೀನಿಧಿ ಪಬ್ಲಿಕೇಶನ್ ಅವರು ನಿಮಗೋಸ್ಕರ ಒಂದು ವೆಜ್ ಪುಸ್ತಕನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸರ್. ಒಗ್ಗರಣೆ ಡಬ್ಬಿದು ಒಳ್ಳೊಳ್ಳೆ ರೆಸಿಪಿ ಇದೆ. ನಿಮ್ಮ ಆಂಟಿ ಏನು ಬೇಕಾಗಿಲ್ಲ, ನೀವೇ ಮಾಡ್ಕೋಬೋದು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಜಿ ಕನ್ನಡದವ್ರು ನನಗೆ ಒಂದು ಒಳ್ಳೆ ಚಾನ್ಸ್ ಕೊಟ್ಟಿದ್ದಕ್ಕೆ ಎಲ್ರಿಗೂ ಧನ್ಯವಾದಗಳು ಹೇಳ್ತೀನಿ ಸರ್. ನಿಮಗೂ ಹಾಗೂ ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪನ್ನ. ಕಾರ್ಯಕ್ರಮ ಶುರು ಮಾಡಿದೀವಿ, ಪ್ರಕಾಶ್ ಅವರು ಬರ್ತಾ ಇದ್ದಾರೆ. ಅದ್ಭುತವಾಗಿರುವಂತ ಫಟಾಫಟ್ ಅಂತ ಇರುವಂತ ಒಂದು ತಿಂಡಿನ ಮಾಡಿ ತೋರಿಸ್ತಾ ಇದ್ದಾರೆ. ಅದೇನ್ ಮಾಡ್ತಾರೋ ನಮ್ಗಂತೂ ಗೊತ್ತಿಲ್ಲ. ಪ್ರಕಾಶ್ ಬನ್ರಿ. ನಮಸ್ಕಾರ ಪ್ರಕಾಶ್. ನಮಸ್ಕಾರ ಸರ್. ಫುಲ್ ಖುಷಿಯಾಗಿ ಬಂದಿದ್ದೀರಾ. ಏನ್ ಮಾಡ್ತಾ ಇದ್ದೀರಾ ಇವತ್ತು? ಸರ್, ಚಂಪಾಕಳಿ ಮಾಡ್ತೀನಿ. ಚಂಪಾಕಲಿನ? ಹೌದು. ಓಹೋ, ಚಂಪಾಕಲಿ ಮಾಡಕ್ಕೆ ಏನೇನು ತಂದಿದ್ದೀರಾ? ಚಂಪಾಕಲಿ ಬೇಕಾಗುವ ಸಾಮಗ್ರಿಗಳು: ಹಾಲು, ಸಕ್ಕರೆ, ಏಲಕ್ಕಿ ಪುಡಿ, ಖೋವಾ, ವಿನೆಗರ್, ಮೈದಾ ಹಿಟ್ಟು, ಚೆರ್ರಿ. ಇಷ್ಟಿದೆ ಸಾಕಾ? ಚಂಪಾಕಲಿ ಒಂದ್ ಕಾಲದಲ್ಲಿ ಏನ್ ಸ್ವೀಟ್ ತಿಂತೀರಂದ್ರೆ ಚಂಪಾಕಲಿನೇ ಕೇಳೋರು ಎಲ್ಲರೂ. ಆಮೇಲೆ ಊಟ ತಗೊಂಡ್ರೆ ಚಂಪಾಕಲಿನೇ ಕೊಡೋರು. ಆ ಚಂಪಾಕಲಿ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ ಪ್ರಕಾಶ್ ಅವರು. ಅದ್ಭುತವಾದಂತ ಸ್ನಾಕ್ಸು ಮತ್ತು ಸ್ವೀಟ್ಸ್ ಮಾಡೋದಲ್ಲಿ 5 ಸ್ಟಾರ್ ಹೋಟ್ಲಲ್ಲಿ
ಸುಮಾರು 18 ವರ್ಷಗಳ ಕೆಲಸ ಮಾಡಿದ್ದಾರೆ. ಸ್ವೀಟ್ ಅಂಗಡಿಗಳಲ್ಲಿ ಒಂದು 12 ವರ್ಷ ಕೆಲಸ ಮಾಡಿದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ಅದ್ಭುತವಾಗಿರುವಂಥ ಸ್ವೀಟ್ಸ್ ಮತ್ತು ಚಾಟ್ಸ್ ಅನ್ನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಡ್ತಾ ಇದ್ದಾರೆ. ಓಕೆ ಪ್ರಕಾಶ್ ಶುರು ಮಾಡೋಣ. ಏನು ಕೊಡಿ ಫಸ್ಟ್ ನಿಮಗೆ? ಸರ್ ಹಾಲು ಬಿಸಿ ಮಾಡಬೇಕು. ಪಾತ್ರೆ ರೆಡಿ ಇದೆ, ತಗೊಳ್ಳಿ. ಒಂದು ಪಾತ್ರೆಯಲ್ಲಿ ಹಾಲು ಬಿಸಿ ಮಾಡ್ಕೊಳ್ಳೋಣ. ಎಷ್ಟು ಲೀಟರ್ ಆಗ್ತಾ ಇದ್ದೀರಾ? ಇದು 1 ಲೀಟರ್ ಇದೆ ಸರ್. 3/4 ಲೀಟರ್ ಮಾಡ್ತೀನಿ ನಾನು, ಯಾಕಂದ್ರೆ ಪಾಕ ಆಗ್ಬೇಕು, ಸಕ್ಕರೆ ಪಾಕ ಆದ್ಮೇಲೆ ಸ್ವಲ್ಪ ಹಾಕ್ಬೇಕಾಗುತ್ತೆ. ಓಕೆ 3/4 ಲೀಟರ್ ಹಾಕ್ತೀನಿ ನಾನು. ಹಾಕಿ. ಒಂದು 6 ಪೀಸ್ 7-8 ಪೀಸ್ ಬರುತ್ತೆ ಅಷ್ಟೇ. ಹಾಕಿ. ಓ ಪೀಸ್ ಲೆಕ್ಕ ಅಲ್ವಾ ನೀವು? ಹೌದೌದು, ಕೆಜಿ ಲೆಕ್ಕ ಅಲ್ಲ ನೀವು? ಕೆಜಿ ಲೆಕ್ಕ ಅಲ್ಲ, ಪೀಸ್ ಸಾಕು. ಓಕೆ, ಹಾಲು ಚೆನ್ನಾಗಿ ಕುದೀತಾ ಇರ್ಬೇಕಾ? ಹೌದು ಸರ್. ಅಲ್ಲಿ ತನಕ ಏನು ಕೆಲಸ ಇಲ್ಲ ನಮ್ಗೆ. ಇಲ್ಲ ಕುದಿಯೋದೇನಿಲ್ಲ, ಸುಮ್ಮನೆ ಬಿಸಿಯಾಗಿ ಕುದಿ ಬಂದ್ರೆ ಸಾಕು. ಹಾಲು ವೆನಿಗರ್ ಹಾಕಿ ಪನ್ನೀರ್ ಮಾಡ್ಕೋಬೇಕು. ಒಂದ್ ಕಡೆ ಸಕ್ಕರೆ ಪಾಕ ಮಾಡ್ಬೇಕು. ಸಕ್ಕರೆ ಪಾಕ ಮಾಡ್ಕೊಳ್ಳೋಣ. ಮಾಡ್ಕೋಣ. ಎಲ್ಲ ಒಟ್ಟೊಟ್ಟಿಗೆ ಆಗ್ತಾ ಇರ್ಬೇಕು ಕೆಲಸ ಅಷ್ಟೇ, ಪಟಾಪಂಟ ಆಗ್ಬೇಕಾದ್ರೆ. ಸಕ್ಕರೆ ಪಾಕ ಇರೋದು ಮಾಡ್ಕೊಂಡಲ್ವಾ? ಇಲ್ಲಿ ಇಟ್ಕೊಂಡು ಚಿಕ್ಕದಲ್ಲಿ ಕುರಿಲಿದೆ. ಹೌದು ಸರ್, ಚೆನ್ನಾಗಿ ಆಗ್ತಾ ಇರುತ್ತೆ. ಸ್ವಲ್ಪ ನೀರು ಹಾಕ್ಬಿಡೋಣ. ಹಾಕಿ ಸರ್. 2 ತರ ಸಿಸ್ಟಮು. ಒಂದು ಇಲ್ಲಿ ಫಸ್ಟ್ ಹಾಲನ್ನ ಕಾಯಿಸ್ಕೊಳ್ತಾ ಇದೀವಿ, ಇಲ್ಲಿ ನೀರನ್ನ ಕಾಯಿಸ್ಕೊಳ್ತಾ ಇದೀವಿ. ಇದು ಸಕ್ಕರೆ ಪಾಕ ಮಾಡ್ಕೊಳ್ಳೋಕೆ, ಇದು ಪನ್ನೀರ್ನ ತೆಗೆದು ಕೋವಾ ಮಾಡ್ಕೊಂಡು ಅದ್ರೊಳಗೆ ಮಾಡುವಂಥದ್ದು. 2 ಕಡೆ ಮಾಡ್ತಾ ಇದ್ದಾರೆ ಪ್ರಕಾಶ್ ಅವರು. ಸಕ್ಕರೆ ಮುಳುಗುವಷ್ಟು ನೀರಿರ್ಬೇಕು ಯೂಶಲಿ. ನೋಡಿ ನಾವು ಎಷ್ಟು ನೀರಾಗಂದ್ರೆ ನಾವು ಫಸ್ಟ್ ಸಕ್ಕರೆ ಹಾಕೊಳ್ತೀವಿ, ಸಕ್ಕರೆ ಮುಳುಗುವಷ್ಟು ಮಾತ್ರ ನೀರು ಹಾಕಿ ಪಾಕ ತಯಾರು ಮಾಡ್ಕೊಳ್ತೀವಿ. ಸ್ವಲ್ಪ ನೀರು ಹಾಕಿ ಸ್ವಲ್ಪ ಆರಿಸ್ಬೇಕು ಸರ್ ಅದನ್ನ, ಸಕ್ಕರೆ ಪಾಕನ. ಹೌದಾ, ಆಡ್ಸೋಣ ಬಿಡಿ, ನೋ ಪ್ರಾಬ್ಲಮ್. ಆಕ್ಚುಲಿ ಇದು ಹಾಲಲ್ಲಿ ಮಾಡೋ ಉತ್ಪನ್ನಗಳೆಲ್ಲ ಈಸಿ ಅಲ್ವಾ, ಬೇಗ ಮಾಡ್ಕೋಬಹುದು. ಅದು ಬೇಗ ಯೂಸು ಮಾಡ್ಬೇಕು, ಅದನ್ನ ಮಾಡ್ಕೋಬೇಕು, ಮಾಡಕ್ ಗೊತ್ತಿರ್ಬೇಕು. ಇಲ್ಲಾಂದ್ರೆ ಎಲ್ರು ಮಾಡಕ್ಕಾಗಲ್ಲ. ಬೆಂಗಾಲಿ ಸ್ವೀಟ್ಸ್ ಅಂದ್ರೆ ಸ್ವಲ್ಪ ಆತರನೇ. ಓಕೆ, ಹಾಲು ಯಾವ ತರ ಪನ್ನೀರ್ ಮಾಡ್ಕೋಬೇಕು, ಯಾವ ತರ ಪಾಕದಲ್ಲಿ ಬೇಯಿಸ್ಕೋಬೇಕು ಅಂತ ಗೊತ್ತಾಗಬೇಕು. ಇಲ್ಲ ಅಂತ ಪುಡಿ ಪುಡಿ ಆಗ್ಬಿಡುತ್ತೆ ಅಲ್ಲ? ಹೌದು. ಎಸ್ ಎಸ್. ಇದು ಏನ್ ಗೊತ್ತಾ, ಸಕ್ಕರೆಯಿಂದ ಕೊಳೆ ಬರೋಕ್ಕೋಸ್ಕರ, ಕ್ಲೀನ್ ಆಗೋದಕ್ಕೋಸ್ಕರ 1-2 ಸ್ಪೂನ್ ಹಾಲು ಹಾಕ್ತೀನಿ ಇದರಲ್ಲಿ, ಸಕ್ಕರೆ ಪಾಕದಲ್ಲಿ. ಓಕೆ, ಸಾಕಾ? ಕೊಳೆ ಎಲ್ಲ ಬರುತ್ತೆ, ವೈಟ್ ಕಲರ್ ಬರುತ್ತೆ ಪಾಕ. ಹೌದಾ? ಹೌದು, ಅದಕ್ಕೋಸ್ಕರ ಹಾಕೋದು. ಪಾಕ ವೈಟ್ ಕಲರ್ ಬರಬೇಕು ಅಂದ್ರೆ ಒಂದು 2-3 ತೊಟ್ಟು ಹಾಲನ್ನು ಹಾಕ್ಬೇಕಲ್ವಾ? ಹೌದೌದು. ಓಕೆ, ಈಗ ಸಿಮ್ಮಲ್ಲಿ ಇಟ್ಬಿಡಿ, ಹಂಗೆ ಕ್ಲೀನಾಗಿ ಮೇಲೆ ಬಂದ್ಬಿಡುತ್ತೆ. ಮೊನ್ನೆ ತಾನೇ ಹಾಸನದಲ್ಲಿ ಬಿಡುಗಡೆ ಮಾಡಿದೀವಿ. ಭಾನುವಾರ ದಿನ ಎಲ್ಲಾ ಕಡೆ ನಾನ್ ವೆಜ್ ಪುಸ್ತಕ ಸಿಗ್ತಾ ಇದೆ, ವೆಜ್ ಪುಸ್ತಕ ಸಿಗ್ತಾ ಇದೆ. ನಾನ್ ವೆಜ್ ಬಿಡುಗಡೆ ಮಾಡಿರೋದು ಸಿಕ್ಕಾಪಟ್ಟೆ ಜನಗಳದು ಒತ್ತಡ ಜಾಸ್ತಿ ಆಗ್ಬಿಟ್ಟಿದೆ. ನಮ್ಮ ಈ ಊರಲ್ಲಿ ಸಿಗ್ತಾ ಇಲ್ಲ, ಆ ಊರಲ್ಲಿ ಸಿಗ್ತಾ ಇದೆ. ಎಲ್ಲ ಊರಲ್ಲೂ ಪ್ರತಿಯೊಂದು ಪ್ರಸಿದ್ಧ ಪುಸ್ತಕದ ಅಂಗಡಿಗಳಲ್ಲೂ ಕೂಡ ನಮ್ಮ ನಾನ್ ವೆಜ್ ರೆಸಿಪಿಯ ಪುಸ್ತಕಗಳು ದೊರೀತಾ ಇದೆ. ಆರಾಮಾಗಿ ತಗೊಳ್ಳಿ, ಓದ್ಕೊಳ್ಳಿ, ಅಡುಗೆನ ಮಾಡ್ಕೊಳ್ಳಿ. ಓಕೆ, ಏನ್ ಬೇಕು ಇವಾಗ? ಅಚ್ಚಾ, ಬಿಸಿ ಹಾಲು ಬಂದ್ ಮಾಡಿದ್ದೀನಿ. ಓಕೆ, ಚೂರು ನೀರು ಹಾಕೊಳ್ಳಿ, ಯಾಕಂದ್ರೆ ವೆನಿಗರ್ ಆಗೋದ್ ಮುಂಚೆ. ಯಾಕಂದ್ರೆ ಕಲ್ತರ ಪನ್ನೀರು ಎಲ್ಲ ಒಟ್ಟಿಗೆ ಒಂದೇ ಜಾಗ ಸೇರ್ಕೊಂಡ್ಬಿಡುತ್ತೆ, ಗಟ್ಟಿ ಆಗುತ್ತೆ. ಓಕೆ, ಚೂರು ನೀರು ಕಮ್ಮಿ ತಂಡ ಆಗಿದ್ರೆ ರಸಗುಲ್ಲಾನೇ ಸ್ವಲ್ಪ ಸಾಫ್ಟ್ ಬರುತ್ತೆ. ಇದು ಏನಂದ್ರೆ ಚಂಪಾಕಲಿ, ರಸಗುಲ್ಲಾ ಎಲ್ಲ ಮಾಡೋಕ್ಕೂ ಒಂದೇ ಸಿಸ್ಟಮ್ ಏನಿದೆ. ಇವಾಗ ನಾವು ಹೆಸರುಗಳು ಬೇರೆ ಕೊಟ್ಕೊಂಡು ಡಿಸೈನ್ಗಳನ್ನ ಬೇರೆ ಕೊಟ್ಟು ಮಾಡ್ಬೇಕಷ್ಟೇ. ಹಾಕಿ ಸರ್, ವೆನಿಗರ್ ಹಾಕ್ತೀನಿ. ಸ್ವಲ್ಪ ಆಡಿಸ್ತಾ ಗೊತ್ತಂಗೆ ಆಡಿಸ್ತಾ ಇದ್ರೆ ಗೊತ್ತಾಗುತ್ತೆ, ಅಲ್ಲಿ ಮಿಕ್ಸ್ ಆಗುತ್ತೆ, ಎಲ್ಲ ಹೊಡೆದೋಗುತ್ತೆ. ಹೊಡೆದಾಯ್ತು, ಇದು ಇನ್ನು ಬೇಕಾಗಿಲ್ಲ. ಹಾಲು ಆಗೋಯ್ತು. ಇವಾಗ ನಾವು ಒಂದು ಬಟ್ಟೆಗೆ ಸೋರಿಸ್ಬೇಕು. ಈ ಥರ ವೈಟ್ ಬಟ್ಟೆ ತಗೊಳ್ಳಿ. ಓಕೆ, ಕೊಳೆಲ್ಲ ಬರ್ತದೆ. ಬಟ್ಟೆ ತಗೋಬೇಕು. ಪನ್ನೀರ್ ನೋಡಿ ಹೆಂಗಾಗಿದೆ. ಓಕೆ 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 ಓಕೆ, ಕಾಣಿಸಿ ಅಷ್ಟೇ ಅಲ್ವಾ? ಪನ್ನೀರ್ ಬರೋದು ಅಷ್ಟೇ ನಮ್ಗೆ? ಅಷ್ಟೇ, ಬರೀ ನೀರೇ. ಹಾಲ ನೀರು ಸಪ್ರೇಟ್ ಆಗ್ಬಿಡುತ್ತೆ, ಪನ್ನೀರ್. ಹೌದೌದು, ನಾವು ಸ್ವಲ್ಪ ತಣ್ಣೀರ್ ಹಾಕ್ಬೇಕು. ಹುಳಿ ಎಲ್ಲ ಹೋಗ್ಬೇಕು, ಹುಳಿ ಅಂಶ ಎಲ್ಲ ಹೋಗೋಕ್ಕೋಸ್ಕರ. ಹೌದು. ನೀರು ಇರ್ಬಾರ್ದು, ಹಿಂಗೆ ಕ್ಲೀನ್ ನೀರು ತೆಗೆದ್ಬಿಡ್ಬೇಕು. ಓಕೆ ಓಕೆ, ಇದು ಆಫ್ ಮಾಡ್ಕೊಳ್ವಾ? ಇಲ್ಲವಾ? ಇರ್ಲಿ ಬಿಡಿ, ಹಂಗೆ ಇರ್ಲಿ. ಓಕೆ, ಇದು ಕೆಲಸ ಆಗ್ತಾ ಇರ್ಲಿ. ಏನ್ ಬೇಕು ನಿಮ್ಗೆ? ತಟ್ಟೆ ಬೇಕಾ? ಹೌದು, ತೊಳಿ ಸರ್. ಪನ್ನೀರನ್ನ ಇದ್ರ ಹಾಕಿ ಚೆನ್ನಾಗಿ ಮ್ಯಾಶ್ ಮಾಡ್ಕೋಬೇಕಾ? ಓಕೆ, ಈ ತರ ಚೆನ್ನಾಗಿ ಮ್ಯಾಶ್ ಮಾಡ್ಕೊಂಡ್ರೆ ಗಂಟು ಬರಲ್ಲ. ಓಕೆ, ಸಾಫ್ಟ್ ಸಿಕ್ಕುತ್ತೆ. ಮಾಡ್ಕೊಳ್ಳಿ. ಅದೇನೇನ್ ಮಾಡ್ತೀರಾ ಮಾಡ್ಕೊಳ್ಳಿ. ಚಂಪಾಕಲಿ ಮಾತ್ರ ನಮ್ ಕೇಳ್ಕೊಡಿ, ಕೈಲ್ಬಿಡಿ ಅಷ್ಟೇ. ಎಷ್ಟು ಬೇಗ ನಾವೇ ಮನೇಲೆ ಕೋವಾ ತಯಾರು ಮಾಡ್ಕೋಬಹುದು, ಪನ್ನೀರ್ ತಯಾರು ಮಾಡ್ಕೋಬಹುದು, ಎಲ್ಲ ನಾವೇ ಮನೇಲಿ ತಯಾರು ಮಾಡ್ಕೋಬಹುದು. ಚಿನ್ನ ಒತ್ಬೇಕು, ಅದನ್ನ ಟೈಟ್ ಒತ್ಕೊಂಡೆ ಬಿಡಿ. ಓಕೆ, ಇಷ್ಟೇ ಸಾಕು. ನೀವು ಉದ್ದ ಆಗುತ್ತೆ ಇನ್ನು ಸ್ವಲ್ಪ. ಓಕೆ, ಇನ್ನೂ ಉದ್ದ ಆಗುತ್ತೆ ಅದು ಬೇಯಿಂದರೆ. ಆಯ್ತು. ಕೋವಾ ಯಾವಾಗ ಹಾಕ್ತೀರಾ ನೀವು? ಈ ಬೆಂದ ಮೇಲೆ ಆರದ ಮೇಲೆ ಕಟ್ ಮಾಡಿ ಕೋವಾ ಸ್ಟಫಿಂಗ್ ಮಾಡ್ಬೇಕು. ಓಹೋ, ಇವಾಗೆಲ್ಲ. ಓಕೆ ಓಕೆ ಓಕೆ, ಹಂಗ್ ಮಾಡ್ತೀರಾ?
ಚಂಪಾಕಳಿ ಅಂದ್ರೆ ಬೇರೆ ಕೆಲ ಅಂಗಡಿಯಲ್ಲಿ ಎಲ್ಲ ಕಡೆನೂ ಕಲರ್ ಸಿಕ್ಕುತ್ತೆ. ಎಲ್ಲೋ ಕಲರ್ ಹಾಕ್ಬಿಟ್ಟು ಮಾಡ್ತಾರೆ. ನಾನು ಪ್ಲೈನ್ ಹಂಗೆ ವೈಟ್ ಹಾಕ್ತೀನಿ, ವೈಟೇ ಮಾಡ್ತೀನಿ. ನಾವು ಸ್ವಲ್ಪ ಎಲ್ಲೋ ಕಲರ್ ಹಾಕೋಣ ಬಿಡಿ. ಅಲ್ಲ ವೈಟ್ ಸಿಗುತ್ತೆ ಸರ್, ವೈಟ್ ಸಿಗುತ್ತೆ, ಕೆಲ ವೈಟ್ ಸಿಗುತ್ತಲ್ಲ, ಹಂಗಂದ್ರೆ ಪರವಾಗಿಲ್ಲ. ರೆಡಿ ಆಯ್ತು ಇದು. ಅಷ್ಟೇನಾ? ಅಷ್ಟೇ, ಬೇಯ್ಬೇಕಾಗ. ಓಕೆ, ಬಿಟ್ಬಿಡ್ತೀರಾ? ಬಿಡಿ. ಓಕೆ, ದಪ್ಪ ಆಗುತ್ತಲ್ಲ ಇದು? ದಪ್ಪ ಆಗುತ್ತೆ. ನೆಕ್ಸ್ಟ್ ಏನ್ ಮಾಡೋದು? ನೆಕ್ಸ್ಟ್ ಈಗ ಅಷ್ಟೇ ಆಗ್ಬೇಕದು. ಇದು ದಪ್ಪ ಆಗಬೇಕು. ದಪ್ಪ ಆಗಬೇಕು. ಇದು ಪನ್ನೀರ್ ಕೋವಾ ಆಮೇಲೆ ಸ್ಟಫಿಂಗ್ ಮಾಡ್ಕೊಳ್ಳೋದು? ಹೌದು, ಇದು ಆರ್ಬೇಕು. ಇದು ಆರದ ಮೇಲೆ ಕೋವಾನ ಸೈನಲ್ಲಿ ಕುಯ್ದು ಬಿಟ್ಟು ಕೋವಾ ಸ್ಟಫಿಂಗ್ ಮಾಡೋದು, ಹಂಗೆ ತಿನ್ನೋದು ಅಷ್ಟೇ. ಓಕೆ, ಏಲಕ್ಕಿ ಪುಡಿ ಕೋವಾನ ಮಿಕ್ಸ್ ಮಾಡ್ಕೋಬೇಕು. ಓಹೋ, ಎಷ್ಟು ನಿಮಿಷ ಬೇಯ್ಬೇಕಿದು? ಒಂದು 10 ನಿಮಿಷ ಬೇಯಬೇಕಾಗುತ್ತೆ. ಬೇಯ್ತಾ ಇರ್ಲಿ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಕಾಶ್ ಅವರು ಬಂದಿದ್ದಾರೆ. ಫಟಾಫಟ್ ಅಂತ ಏನೇನು ಮಾಡ್ಕೋಬಹುದು, ಎಷ್ಟು ರುಚಿಯಾಗಿ ಮಾಡ್ಕೋಬಹುದು, ಸಿಹಿ ತಿಂಡಿಗಳನ್ನ ಮನೇಲೇ ಮಾಡ್ಕೋಬಹುದು. ಬೆಂಗಾಲಿ ಸ್ವೀಟ್ಸ್ ಎಲ್ಲ ಸಿಕ್ಕಾಪಟ್ಟೆ ಈಸಿ. ಅವರೇ ಬರೀ ಹಾಲು ಹಾಕ್ತಾ ಇರೋದು, ಹಾಲಲ್ಲೆಲ್ಲ ಮಾಡ್ತಾ ಇರೋದು, ತುಂಬಾ ಸಖತ್ತಾಗಿ ಮಾಡ್ಕೋಬಹುದು ಅಂತ ಒಂದೊಂದೇ ತೋರಿಸ್ತಾ ಇದ್ದಾರೆ. ಚಂಪಾಕಲಿನ ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ತೋರಿಸ್ತಾ ಇದ್ದಾರೆ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಉಪಯೋಗಿಸ್ತಾ ಇದೀವಿ ದೇಶದ ಉಪ್ಪು, ಟಾಟಾ ಉಪ್ಪನ್ನ. ಪ್ರಕಾಶ್ ರಾವ್, ಇದು ದಪ್ಪ ಆಗ್ತಾ ಇದೆ, ಏನ್ ಮಾಡ್ಬೇಕು ಸರ್? ಸ್ವಲ್ಪ ಮೈದಾ ಆಗ್ಬೇಕು. ಇನ್ನು ಸ್ವಲ್ಪ ದಪ್ಪ ಆಗುತ್ತೆ. ಕವರ್ ಆಗ್ಬಿಟ್ರೆ ಚೆನ್ನಾಗಿ ಇನ್ನೂ ರೈಸ್ ಆಗುತ್ತೆ. ಸೆಂಟರ್ ದಪ್ಪ ಆಗುತ್ತೆ ಅಂದ್ರೆ ಏನ್ ಬೇಕಾದ್ರೆ ಹಾಕಿ. ಸ್ವಲ್ಪ ಮೈದಾ ನೋಡಿ, ಜಾಸ್ತಿ ಇಲ್ಲ, ಚೂರೇ ಚೂರು ನೀರು ಹಾಕ್ಬಿಟ್ಟು ಕಲ್ಸ್ಕೋಬೇಕು. ಓಕೆ, ಸ್ವಲ್ಪ ನೀರಾಗಿ ನೋಡಿ ಮೇಲೆ ಬರ್ತದೆ. ಓಹೋ, ಬಂತು 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 ಮೇಲೆ ಬಂತು. ಹಾಗೆ ಕವರ್ ಆಗುತ್ತೆ. ಕೋಟಿಂಗ್ ಆಗೋಯ್ತು. ಕೋಟಿಂಗ್ ಆಯ್ತು ಬೇಲಿಗ. ಓಕೆ, ಕೋವಾ ಏನ್ ಮಾಡ್ತೀರಿ ಇವಾಗ? ಇದನ್ನ ಸ್ವಲ್ಪ ಇದು ಸಪ್ಪೆ ಕೋವಾನಾ? ಹೌದು, ಸಪ್ಪೆ ಕೋವಾಗ ಏನ್ ಹಾಕ್ತೀರಾ? ಏಲಕ್ಕಿ ಪುಡಿ ಹಾಕ್ತೀನಿ, ಹಾಕೊಳ್ಳಿ ಅಷ್ಟೇ. ಏಲಕ್ಕಿ ಪುಡಿ ಚೆನ್ನಾಗಿ ಉಜ್ಕೋಬೇಕು, ಅದನ್ನು ಉಜ್ಕೊಳ್ಳಿ. ಓಕೆ 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 ಓಕೆ. ಇದನ್ನ ಸ್ಟಫಿಂಗ್ ಮಾಡಿ ಮಧ್ಯದಲ್ಲಿ ಕುಯ್ದು ಇಡ್ತೀರಾ ನೀವು? ಹೌದೌದು. ಓಕೆ ಪ್ರಕಾಶ್, ರೆಡಿ ಆಯ್ತಿದ್ದು? ರೆಡಿ ಆಯ್ತಲ್ಲ? ರೆಡಿ 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 ರೆಡಿ. ಓಕೆ ಓಕೆ, ರೆಡಿ ಆದ್ರೆ ಆಫ್ ಮಾಡ್ಬಿಡೋಣ. ಆಫ್ ಮಾಡ್ಬಿಟ್ಟು ನಾವು ಕಟ್ ಮಾಡೋದು ಆರಿಸ್ಬಿಟ್ಟು ಕಟ್ ಮಾಡಲ್ವಾ? ಹಾಗೆ ತಗೋಣ. ಆಯ್ತು, ಇದಕ್ಕೆ ಹಾಕೊಳ್ಬೇಕಲ್ವಾ? ಹಾಕ್ಲಿ. ಓಕೆ, ಇವಾಗ ಆರಿಸ್ಬಿಡೋಣ. ಆರಿಸ್ಬೇಕಾಯ್ತು. ನಿಮಿಷ ಫ್ರಿಜ್ ಬಿಡಿ, ಸರಿ ಬಿಡುತ್ತೆ. ಕುಯ್ಯೋದು ಹೆಂಗ್ ಕುಯ್ತೀರಾ ನೋಡೋಣ? ನೋಡಿ, ಆರಿದ ಮೇಲೆ ಈ ತರ ಸೆಂಟ್ರಲ್ ಕುಯ್ಬೇಕು ನೋಡಿ. ಕುಯ್ದರೆ ಓಕೆ, ಇದರೊಳಗೆ ಕೋವಾನ ತುಂಬಬೇಕು. ತುಂಬಿ ಅದೆಲ್ಲ ಕುಯ್ದಿದ್ದೀನಿ ಆಗಲೇ. ಓಕೆ, ಇದಾದ್ಮೇಲೆ ಈಗ ತುಂಬ್ತಾ ಇದೆ ನೋಡಿ. ತುಂಬಿ. ಓಹೋ, ಕರೆಕ್ಟ್ ಕರೆಕ್ಟ್. ಇದು ಸ್ವಲ್ಪ ಯೆಲ್ಲೋ ಕಲರ್ ಮಾಡಿರ್ತಾರೆ ಸೆಂಟ್ರಲ್ ಹಾಕದ್ನ. ಹೌದಾ? ಕಲರ್ ಹಾಕ್ಬಿಟ್ಟು. ಕಲರ್ ಹಾಕ್ಬಿಟ್ಟೆ ನಾವು ಕಲರ್ ಹಾಕಲ್ಲ. ಓಕೆ ಓಕೆ, ಒಂದು ಚೆರಿ ಬೇರೆ ಹಾಕ್ತಾರಲ್ವಾ? ಹೌದು, ಚೆರಿ ಹಾಕ್ತಾರೆ. ವೆರಿ ಗುಡ್. ಓಕೆ ಓಕೆ, ಪುಡಿ ಕೋವಾ. ಓಹೋ, ಹಿಂಗ ಇದು. ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್ ವೆರಿ ಗುಡ್. ತುಂಬಿದ್ರೆ ಆಯ್ತು. ಈಸಿನೇ ಅಲ್ವಾ ಪ್ರಕಾಶ್ ರಾವ್ ಇದು? ಈಸಿನೇ ಸರ್, ಏನಾಯ್ತಲ್ಲ ಒಂದು ನಿಮಿಷ ಕೆಲಸ ಇದೆ ಅಷ್ಟೇ ಅಲ್ವಾ? ನೋಡಿ, ಬ್ರಷ್ ಮಾಡಿದ್ರೆ ಆಯ್ತು. ಓಕೆ 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 ಓಕೆ. ಪ್ರಕಾಶ್ ರಾವ್ ಏನ್ ಹೇಳ್ರಿ, ಹಿಂಗ್ ಕೊಟ್ರೆ ಒಂಥರ ಬೋರ್ಡ್ ತರ ಕಾಣ್ತದ್ರಿ. ಚೆರಿ ಇರ್ತದೆ ಸರ್, ಇಡ್ರಿ ಚೆರಿ ಇಡ್ರಿ, ಅವಾಗಲೇ ಮಜಾ ಬರ್ತದ. ಹೌದು ಸರ್. ನೋಡಿ, ಹಾ ನೋಡಿದ್ರೆ ಹೆಂಗೆ ಕೊಳೆ ಎಲ್ಲ ಹೋಯ್ತು, ಕಳೆ ಬಂತು. ಅದಕ್ಕೆಲ್ಲ ಇಡಬೇಕು, ಅದಿಲ್ಲ ಅಂದ್ರೆ ನಮ್ ಜನಕ್ಕೆ ಈಸಿಯಾಗಿ ಅರ್ಥ ಆಗಲ್ಲಪ್ಪ. ಚೆರಿ ಹಣ್ಣು ಪ್ಯಾಕೆಟು ಎಲ್ಲ ಚಿಲ್ಲರೆ ಅಂಗಡಿಲೂ, ಕಾಕ ಅಂಗಡಿಲೂ ಸಿಗುತ್ತೆ, ಬೇಕರಿಗಳಲ್ಲಿ ಸಿಗುತ್ತೆ. ಅದನ್ನ ಕಟ್ ಮಾಡಿ ಮೇಲ್ಗಡೆ ಇಟ್ಟಾಗ್ಲೇನೆ ಅದಕ್ಕೊಂದು ಮಜಾ ಬರೋದು. ಸಖತ್ತಾಗಿದೆ ನೋಡಿ ಇದು. ಚಂಪಾಕಲಿ. ಥ್ಯಾಂಕ್ ಯು ಸರ್, ಅದ್ಭುತವಾಗಿದೆ. ತುಂಬಾ ಸಖತ್ತಾಗಿ ಚಂಪಾಕಲಿ ಮಾಡಿ ನಮ್ಗೆ ಕೇಳ್ಕೊಟ್ಟಿದ್ದಾರೆ ಪ್ರಕಾಶ್ ಅವರು. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಇದನ್ನು ಯಾವ ರೀತಿ ಮಾಡಿದ್ರು ಮತ್ತೊಮ್ಮೆ ತೋರಿಸ್ತಾ ಇದೀವಿ. ನೋಡ್ಕೊಳ್ಳಿ, ಬರ್ಕೊಳ್ಳಿ, ಮಾಡ್ಕೊಳ್ಳಿ. ಚಂಪಾಕಲಿ ಮಾಡುವ ವಿಧಾನ: ಒಂದು ಪಾತ್ರೆಗೆ ಸಕ್ಕರೆ, ನೀರು ಹಾಕಿ ಪಾಕ ಮಾಡಿಕೊಳ್ಳಿ. ಒಂದು ಪಾತ್ರೆಗೆ ಹಾಲು ಹಾಕಿ ಕಾಯಿಸಿ, ಅದು ಕುದಿಯುವಾಗ ವಿನೆಗರ್ ಹಾಕಿ ಹಾಲನ್ನು ಒಡೆಸಿ ಪನ್ನೀರನ್ನು ಸೋಸಿಕೊಂಡು ಚೆನ್ನಾಗಿ ಮ್ಯಾಶ್ ಮಾಡಿ ಚಿಕ್ಕ ಚಿಕ್ಕದಾಗಿ ಮಾಡಿ ಕುದಿಯುತ್ತಿರುವ ಸಕ್ಕರೆ ಪಾಕಕ್ಕೆ ಹಾಕಿ. ಜೊತೆಗೆ ಮೈದಾ ಹಿಟ್ಟು ಹಾಕಿ 10 ನಿಮಿಷ ಬೇಯಿಸಿ. ಇದಕ್ಕೆ ಏಲಕ್ಕಿ ಸೇರಿಸಿದ ಖೋವಾವನ್ನು ಸ್ಟಫ್ ಮಾಡಿ ಮೇಲೆ ಚೆರ್ರಿ ಹಾಕಿದರೆ ಸಿಹಿ ಸಿಹಿಯಾದ ಚಂಪಾಕಲಿ ಸವಿಯಲು ಸಿದ್ಧ. ಓಕೆ ಪ್ರಕಾಶ್, ಟೇಸ್ಟ್ ಮಾಡೋಣ. ಮಾಡಿ ಸರ್. ಹೆಂಗಿದೆ ನೋಡುವ? ನೋಡಿ ನೋಡಿ, ಆರಿದೆ ನೋಡಿ, ಆರಿದೆ, ಗಟ್ಟಿಯಾಗಿದೆ, ಸಕ್ಕರೆ ಪಾಕ ಇಳಿದಿದೆ. ಸಕ್ಕತ್ತಾಗಿದೆ ರೀ, ಚೆನ್ನಾಗಿದೆ, ಅದ್ಭುತ. ತಕ್ಷಣ ಆರಿಸಿ ಮಾಡೋ ಸ್ವಲ್ಪ ಗಟ್ಟಿನೇ ಇರುತ್ತೆ. ಪರವಾಗಿಲ್ಲ, ಇಷ್ಟು ಮಾಡ್ಕೊಂಡ್ರೆ ಸಾಕು, ಬೇಕಾದಷ್ಟು ಆಗೋಯ್ತು.
ಪ್ರಕಾಶ್ ರಾವ್ ಹೇಳಿ ಸರ್. ಮಾತಾಡಂಗಿಲ್ಲ ಬಿಡ್ರಿ. ಆಯ್ತಾ? ಥ್ಯಾಂಕ್ ಯು ಸರ್. ಓಕೆ ಸರ್. ಅದ್ಭುತವಾಗಿ ಮಾಡಿದ್ದೀರಾ. ಓಕೆ ಸರ್. ಥ್ಯಾಂಕ್ ಯು ಪ್ರಕಾಶ್ ರಾವ್, ಥ್ಯಾಂಕ್ ಯು. ಸಿಕ್ಕಾಪಡೆ ಸಖತ್ತಾಗಿದೆ, ಒಳ್ಳೆಯದು. ಚಂಪಾಕಲಿನ ಮಾಡಿ ನಮ್ಮ ಕೈಲಿ ಕೊಟ್ಟಿದ್ದಾರೆ. ಇದನ್ನ ಖಾಲಿ ಮಾಡಲೇಬೇಕು ನಾವು. ರೀ ಮುಳ್ಳಿ, ಕಾರ್ಯಕ್ರಮ ಮುಗಿಸ್ತೀರಿ, ತಿರ್ಗೇನ್ರಿ ಮಾಡ್ತಾ ಇದ್ದೀರಾ? ಏನು ಚಂಪಾಕಲಿ ಕೇಳಿ ತಿನ್ನೋಕ್ಕೂ ಬಿಡಲ್ವಾ ನೀವು? ಟೈಮ್ ಆಯ್ತಾ? ಓಕೆ, ನೋ ಪ್ರಾಬ್ಲಮ್. ನಮ್ಮ ಇವತ್ತಿನ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ನಮ್ಮ ಒಗ್ಗಂಡಬಿ ಕಾರ್ಯಕ್ರಮದಲ್ಲಿ ನೀವು ಸಹ ಭಾಗವಹಿಸ್ಬೇಕಾದ್ರೆ ವೆರಿ ಸಿಂಪಲ್, ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿ ನಿಮ್ಮನ್ನು ಕರ್ಸ್ಕೊಳ್ತೀವಿ. ನಿಮ್ಮ ಕೈ ರುಚಿನ ನಮ್ಮ ಕಾರ್ಯಕ್ರಮದಲ್ಲಿ ತೋರಿಸ್ತೀವಿ. ಜೊತೆಗೆ ಈಗ ತಾನೇ ನಮ್ಮ ನಾನ್ ವೆಜ್ ರೆಸಿಪಿ ಪಾರ್ಟ್ 2 ಬಿಡುಗಡೆ ಮಾಡಿದ್ದೀವಿ. ಅದ್ಭುತವಾದಂಥ ನಾನ್ ವೆಜ್ ರೆಸಿಪಿ ಒಗ್ಗಂಡಬಿಯ ಪಾರ್ಟ್ 2. ಅದು ಒಂದು ವೆಜ್ ರೆಸಿಪಿ ಬಿಟ್ಟಿದ್ದೀವಿ. ಈಗ ಕಳೆದ ಒಂದು 3 ದಿವಸದಿಂದ ನಾನ್ ವೆಜ್ ರೆಸಿಪಿನ ಬಿಟ್ಟಿದ್ದೀವಿ. ಎಲ್ಲ ಕಡೆ ಕರ್ನಾಟಕದಲ್ಲೆಲ್ಲ ಇಡೀ ಪ್ರಪಂಚದಲ್ಲೇ ಪುಸ್ತಕ ಸಿಗ್ತಾ ಇದೆ. ಎಲ್ಲಿ ಬೇಕಾದ್ರೆ ತಗೊಳ್ಳಿ, ಓದ್ಕೊಳ್ಳಿ, ಬೇಕಾದಂಗೆ ಅಡುಗೆ ಮಾಡ್ಕೊಳ್ಳಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗರಣೆ ಡಬ್ಬಿ ಕಾರ್ಯಕ್ರಮ ಮುಗಿಸ್ತಾ ಇದೀವಿ. ಮತ್ತೊಂದು ವಿಷಯ, ಮೊನ್ನೆಯಿಂದ ಬರ್ತಾ ಇದ್ದೀನಿ ಮುಸ್ಸಂಜೆ ಮಾತು ಮುಳ್ಳಿ ಜೊತೆಗೆ ಸಾಯಂಕಾಲ 6ರಿಂದ 6:30 ಜಿ ಕನ್ನಡದಲ್ಲಿ ಫೋನ್ ಮಾಡ್ಬೋದು, ನನ್ನ ಜೊತೆ ಮಾತಾಡ್ಬೋದು. ನಮ್ಮ ಜಿ ವಾಹಿನಿಯ ಎಲ್ಲ ಸೀರಿಯಲ್ ಅವರು, ಎಲ್ಲ ಕಾರ್ಯಕ್ರಮದವರು ನಮ್ಮ ಕಾರ್ಯಕ್ರಮಕ್ಕೆ ಬರ್ತಾರೆ. ಅವ್ರ ಜೊತೆ ಎಲ್ಲ ಮಾತಾಡ್ಬೋದು. ಪ್ರತಿ ದಿನ ಮಂಡೇ ಟು ಫ್ರೈಡೇ 6 ಗಂಟೆಯಿಂದ 6:30ವರೆಗೂ ನಿಮ್ಮ ಜೊತೆ ನಾನಿರ್ತೀನಿ ಅಂತ ತಿಳಿಸಿ ನಮ್ಮ ಇವತ್ತಿನ ಒಗ್ಗಂಡಬಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ. ಅಲ್ಲಿ ತನಕ